Hello guys, welcome to RCB Pavilion. RCB, RCB, RCB. What a win, guys! RCB. What a win! Finally, we are in playoffs. Who would have thought this 2 weeks back, right? Absolute. I think it is one of the best comebacks in IPL history. An absolute crackerjack of a match, and that too, it becomes even more special when we beat CSK, right? It's not about rivalry, just that they are a really good cricketing side, and they have won 5 IPL trophies, and they know how to play under pressure, right? And that's what makes it even more pressure. And that too, we had to manage the score less 18 runs. Even though we scored 218, our target was 201, right? Because then only we 2-0. could have qualified. And that too, defending in Chinnaswamy with that wet ball, with that great batting lineup, Shardul Thakur coming at number 8. It was a fantastic job. So I just want to, first of all, it will be like a recap. So whoever unfortunately missed to watch the match, maybe can come and join here and maybe get a glimpse of it through our topic or whatever we are going to say. Before starting that, I just want to know your guys, how you guys are feeling. Finally, RCB are in playoffs. Just let out all your feelings. ಸಾಗರಣ್ಣ ನೀವೇ ಫಸ್ಟ್ ಹೇಳಿ. ವಾಟ್ ಕೆನ್ ಐ ಸೇ ಏನ್ ಹೇಳೋದು ಯಪ್ಪ, ಈ ತರ ಹೈ ಫೀಲಿಂಗು. ಅದು ಒಂದು ಸ್ಯಾಟರ್ಡೆ ಕೊಟ್ಬಿಟ್ರೆ ಸಂಡೇ ಅಂತೂ ನಾವು ಆ ಇಡೀ ಆಕ್ಚುಲಿ ನಿಜ ಇಲ್ಲ, ನನಗೆ ಮ್ಯಾಚ್ ಮುಗಿದ್ಮೇಲೆ ರಾತ್ರಿ 4 ಗಂಟೆವರೆಗೂ, ಬೆಳಗಿನ ಜಾವ 4 ಗಂಟೆವರೆಗೂ ನಿದ್ದೆನೇ ಬರಲಿಲ್ಲ. ದಟ್ಸ್ ಹೌ ಮಚ್ ಇಟ್ ಹ್ಯಾಡ್ ಅನ್ ಇಂಪ್ಯಾಕ್ಟ್. ಡ್ರಗ್ಸ್ ತಗೋಬಹುದು, ಆಲ್ಕೋಹಾಲ್ ತಗೋಬಹುದು, ಸ್ಮೋಕ್ ಮಾಡ್ಬೋದು, ಅದ್ ತಗೋಬಹುದು, ಗೊತ್ತಿಲ್ಲ ಅದ್ರಲ್ಲಿ ಏನ್ ಎಫೆಕ್ಟ್ ಇರುತ್ತೆ ಅಂತ. ಈ ಎಫೆಕ್ಟ್ ಇದೆಯಲ್ಲ, ಐ ಬಿಲೀವ್ ಎಲ್ಲದಕ್ಕಿಂತ ಮೀರಿ ಈ ಫೀಲ್. ಸೋತ್ರು ನಿದ್ದೆ ಬರಲ್ಲ, ಗೆದ್ರು ನಿದ್ದೆ ಬರಲ್ಲ. ಸೋತಾಗ ಬೇಜಾರಿಂದ ಬರಲ್ಲ, ಗೆದ್ದಾಗ ಖುಷಿಯಿಂದ ಬರಲ್ಲ. ಯಪ್ಪ, ಸೈಕ್ ಫೀಲಿಂಗ್. ಎವ್ರಿ ಬಾಲ್ ನಾನಂತೂ ತುಂಬಾ ಎಂಜಾಯ್ ಮಾಡಿದಂದ್ರೆ ಎವ್ರಿ ಬಾಲ್ ನೋಡಿದೀನಿ. ಮತ್ ನನ್ ಬ್ಯಾಕ್ ಆಫ್ ದ Yeah, that's what. No, sorry to cut you off, but I just wanted to ask, how was the feeling in UK? ಇನಿಷಿಯಲ್ ಇಂಪ್ರೆಷನ್ ಫೀಲಿಂಗ್. ಫ್ರೆಂಡ್ಸ್ ಎಲ್ಲ ಅಸೈನ್ಮೆಂಟ್ ಮಾಡ್ತಿದಾರೆ ಲೈಬ್ರರಿಲಿ ಮ್ಯಾಚ್ ನೋಡಿದಾರೆ ಕುತ್ಕೊಂಡು. ಪಿನ್ ಡ್ರಾಪ್ ಸೈಲೆನ್ಸ್ ಅಲ್ಲಿ ಮ್ಯಾಚ್ ನೋಡಿದಾರೆ. ಮ್ಯಾಚ್ ಆದ್ಮೇಲೆ ಈಚೆ ಬಂದು ಎಲ್ಲಾ ಫೋನ್ ಮಾಡ್ತಿದಾರೆ, ಕಿರ್ಚ್ತಾ ಇದಾರೆ. ನನ್ ಫ್ರೆಂಡ್ ಬೇರೆ ಬಂದಿದ್ದ ಮ್ಯಾಚ್ ನೋಡಕ್ಕೆ, ಅವ್ನ್ ಒಂದ್ 4 ಹೊಡಿಯಂಗಿಲ್ಲ, ಅವ್ನ್ ಟೆನ್ಷನ್ ಆಗ್ತಿದ್ದಾನೆ. ಏನ್ ಒಂದ್ 4 ಹೊಡೆದ್ಬಿಟ್ರೆ ಯಾಕೆ ಹೊಡಿತಾರ ಅವ್ನ್ ಹೆಂಗೆ ಅಂದ್ರ, ಇವಾಗ ನಾರ್ಮಲ್ ಆಗಿ ನಮಗ್ ಗೊತ್ತು ಅವ್ರು ಹೊಡಿತಾರ ನಾವು ಹೊಡಿತೀವಿ ಅಂತ ಗೊತ್ತು, ಬರುತ್ತೆ ಕ್ಲೋಸ್ ಬರುತ್ತೆ ಮ್ಯಾಚ್ ಅಂತ. ಫಸ್ಟ್ 6 ಹೊಡೆದಿದ ತಕ್ಷಣ ಅವ್ನ್ ಹೋಪ್ಸೆ ಬಿಟ್ಬಿಟ್ಟ. ನಾನ್ ಹೆಂಗ ಗೆಲ್ತಾರ ಸುಮ್ನೆ ನಾವೇ ಕೊಡೋ ಹೋಗೋದು ಫಿಕ್ಸ್, ನಾವ್ ಹೋಗ್ತೀವಿ ಕಣೋ, ನಾವ್ ಗೆಲ್ಬೇಕು ಈ ಮ್ಯಾಚ್. ಯಾಕಂದ್ರೆ ಎಲ್ಲ ನಮ್ ಅಗೇನ್ಸ್ಟ್ ಆಗಿದ್ದದು ಮ್ಯಾಚ್ ಹೇಳ್ಬೇಕು ಅಂದ್ರೆ, ಟಾಸ್ ಇಂದ ಹಿಡಿದು ಆಮೇಲೆ ಬಾಲ್ ಟರ್ನ್ ಆಗ್ತಿದ್ದಿತ್ತು, ಲೈಕ್ ಅನ್ರಿಯಲ್ ಟರ್ನ್. ನಂತರ ಲಾಸ್ಟ್ ಡೇ ಟೆಸ್ಟ್ ಮ್ಯಾಚ್ ಈ ತರ ಸ್ಕ್ವೇರ್ ಟರ್ನ್ ಆಗ್ತಿದೆ ಬಾಲ್, ಅದು ಆಡಕ್ ಆಗ್ತಿಲ್ಲ. ಪ್ಲಸ್ ಅದ್ರಲ್ಲಿ ವಿರಾಟ್ ಇನಿಷಿಯಲ್ ಇಂಪ್ರೆಷನ್ ಹೇಳ್ಬಿಡ್ರಿ. ಇನಿಷಿಯಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಬ್ರೋ. ನಿದ್ದೆ ಬರಲ್ಲ ಹೇಳ್ಬೇಕಂದ್ರೆ. ಮ್ಯಾಚ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆನೂ ಬಂದಿಲ್ಲ, ಮ್ಯಾಚ್ ಮುಗಿದ್ಮೇಲೂ ಬಂದಿಲ್ಲ. I think it's going to be a happy weekend for you, right? RCB winning today, City might lift Premier League also. City will lift, bro. Today one match away, that's all. If they win today, 100%. Yeah. But Okay, City also, from where to where we came. We are not at all in the race. Yeah. Nikhil, I think you have got full emotional, I feel. Yeah, from where to start, I don't know. I think last stream only, like KKR Mills Sotaga, we are on we are on the same topic, right? Whether RCB can make it or not anta. So then also I called it out saying yes, miracle things can happen, and that too RCB is the team. ಯಾವಾಗ್ಲೂ ವಿ ಕಾಂಟ್ ರೈಟ್ ಆಫ್ RCB. ಕ್ರೇಜಿ ಕಮ್ ಬ್ಯಾಕ್. ಅವತ್ತು ನಾನು ಹೇಳಿದ್ದೆ, ಇನ್ 7 ಮ್ಯಾಚಸ್ ಇದೆ, 7 ಮ್ಯಾಚಸ್ ಹೊಡಿತಾರೆ. ಐ ಥಿಂಕ್ ಆಗುತ್ತೆ RCBಗೆ, ಮೇ ಬಿ ವಿನ್ ಆಗ್ಬಹುದು. ಕ್ರಿಕೆಟ್ ಅಲ್ಲಿ ಕ್ರೇಜಿ ಥಿಂಗ್ಸ್ ಆಗಿದೆ, ಸೊ ಈ ಕಮ್ ಬ್ಯಾಕ್ ಕೂಡ ಒಂದು ಅಂತ ಅವತ್ತು ಹೇಳಿದ್ದೆ. ಸೊ ನಾನು ಹೋಪ್ ಮಾಡ್ತಾ ಇದ್ದೆ ಅದೇ ತರ ಆಗ್ಲಿ ಅಂತ. ಬಿಕಾಸ್ ಆಲ್ ದೀಸ್ 16 years ನಾವು ವೆಯ್ಟ್ ಮಾಡ್ತಾ ಇದೀವಿ, ಅಂಡ್ ಫ್ಯಾನ್ಸ್ಗೂ ಕೂಡ ಅದೇ ಬೇಕಾಗಿದ್ದು. ಸೊ ಹಾರ್ಡ್ ವರ್ಕ್, ಲಕ್ ಎಲ್ಲರೂ ಒಂದಾಗಿ ಐ ಥಿಂಕ್ ಇವತ್ತು RCB ಪ್ಲೇ ಆಫ್ಸ್ ಬಂದಿದೆ. ಸೊ ಯಾ,
ಅಂಡ್ ಹೆಂಗಿತ್ತು ಇಮೋಷನ್ಸ್ ಅಂತ ಅಂದ್ರೆ 7:30 ಮ್ಯಾಚ್ ಸ್ಟಾರ್ಟ್ ಆದ್ರೆ ಆ ಮಧ್ಯದಲ್ಲಿ ಒಂದು ರೈನ್ ಬ್ರೇಕ್, ಅದಾದ್ಮೇಲೆ ನೆಕ್ಸ್ಟ್ ಟಿಲ್ ಲಾಸ್ಟ್ ಓವರ್ ತನಕನೂ ಕೈಕಾಲೆಲ್ಲ ನಡುಗ್ತಾ ಇತ್ತು. ಲಿಟ್ರಲಿ ಇಂಡಿಯನ್ ಟೀಮ್ ವರ್ಲ್ಡ್ ಕಪ್ ಆಡೋ ತರದಲ್ಲಿ ಫೀಲ್ ಆಗ್ತಾ ಇತ್ತು. ಅವಾಗ ಎಷ್ಟು ಟೆನ್ಷನ್ ಇರುತ್ತೋ ಅದೇ ಟೆನ್ಷನ್ ಈಗ RCB ಆಡ್ಬೇಕಾದ್ರೆ ಇತ್ತು. ಅದನ್ನು ನಿನ್ನೆ ಮ್ಯಾಚ್, ಇಟ್ಸ್ ಲೈಕ್ ರೈವಲ್ರಿ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್, ರೈಟ್? ಆ ಲೆವೆಲ್ ಇಂಟೆನ್ಸಿಟಿ, ಆ ಲೆವೆಲ್ ರೈವಲ್ರಿ, ಐ ಥಿಂಕ್ ಇಟ್ಸ್ ಒನ್ ಆಫ್ ದಿ ಫೈನೆಸ್ಟ್ ಫೀಲಿಂಗ್ RCB ವಿನ್ ಆಗಿದ್ದು. ಇದಕ್ಕಿಂತ ಜಾಸ್ತಿ ಇನ್ನೇನು ಖುಷಿ ಕೊಡಲ್ಲ ಅನ್ಸುತ್ತೆ. ಒಂದೇ ಒಂದಿದೆ ಜಾಸ್ತಿ ಖುಷಿ ಕೊಡೋದು, ಅದು ಐ ಥಿಂಕ್ ಸ್ವಲ್ಪ ದಿವಸ ಅದು ಟ್ರೋಫಿ ಎತ್ತಕ್ಕೆ. ಹೌದು, ಬಟ್ CSK ಮೇಲಿಂದ ವಿನ್, ಇಟ್ಸ್ ಲೈಕ್ ಇಂಡಿಯಾ ಪಾಕಿಸ್ತಾನ ಅಲ್ಲಿ ಇಂಡಿಯಾ ವಿನ್ ಆದಷ್ಟೇ ಖುಷಿ ಕೊಡೋದು ಫಾರ್ ಮಿ. ನಂದು ಇನ್ನೊಂದಂದ್ರೆ India Pakistan comparison is, I think it's not necessary. I mean, see, that sports rivalry is good. That's why I termed it as good cricketing rivalry. They are a really good side. Exactly. So if they are our neighbors, let's just not put it India Pakistan. But I totally understand your emotion. But it's my perspective. ನಾನು ಹೇಳ್ತಾ ಇರೋದು how I felt. Correct. Be a loyal fan of RCB. So I see my team as India team and Chennai team as Pakistan team. See, it's my pure emotion, my perspective, right? Yeah, that is true. So actually Naveen called out, right? So that's what we are going to discuss. So let's start with the toss. Ruturaj has won the least number of toss, and it had to happen yesterday that he won the toss. In such a crucial match, it was about to rain, we knew, so it was all advantage at the start, right? CSK, what do you guys feel? Losing the toss was really crucial, right? Winning the toss in perspective of CSK. Like in the previous stream I mentioned, when someone asked what are the percentage of that you will give for RCB and CSK, I mentioned 50% RCB, 40% CSK and 10% for toss. It exactly played out that way. Toss or ಗೆದ್ದಿದ್ರಿಂದ the contest was almost evenly poised, slightly in favor of CSK as well, because ಅದೇ ಚೇಸಿಂಗ್ ಮಾಡ್ಬೇಕಂದ್ರೆ ಯು ನೋ ಅ ಸರ್ಟನ್ ಟಾರ್ಗೆಟ್ ಎಷ್ಟು ಕೊಡಿಬೇಕು, ಹೇಗೆ ಹೊಡಿಬೇಕು, ಯು ಕ್ಯಾನ್ ಪೇಸ್ ದ ಇನ್ನಿಂಗ್ಸ್ ಇನ್ ಅ ಸರ್ಟನ್ ವೇ. ಸಖತ್ ಒಂಥರ ಬೇಜಾರಾಯ್ತು. ಈ ಮ್ಯಾಚೇ ಟಾಸ್ ಗೆಲ್ಬೇಕಾಗಿತ್ತ ಋತುರಾಜು, ಎಷ್ಟು ಟಾಸ್ ಸೋತಿದ್ಯೋ ಗುರು, ಈ ಮ್ಯಾಚ್ ಒಂದ್ ಬಿಟ್ಬಿಡು ಅಂತ ಅನಿಸ್ತಿತ್ತು. ಬಟ್ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅನ್ಕೊಂಡು, ಅಂದ್ರೆ ವಿ ಹ್ಯಾವ್ ನೋ ದ ಚಾಯ್ಸ್ ಅಲ್ಲ. ಟಾಸ್ ಆದ್ಮೇಲೆ ವಿ ಆರ್ ಪುಟ್ ಇನ್ ಟು ಬ್ಯಾಟ್, ಆಡ್ಬೇಕು ಬ್ಯಾಟಿಂಗ್ ಅಷ್ಟೇ. That's what I remember talking to Naveen also. He was like, no, we have defended really well, and actually that's what they did. So Naveen, what do you think? ಆಯ್ತು, ನನ್ಗನ್ಸಿದೇನಂದ್ರೆ ಒಂಥರ ಗುಡ್ ಟಾಸ್ ಟು ಲೂಸ್. ಯಾಕಂದ್ರೆ ನಮ್ಗೆ ನಾವು 5 ಗೇಮ್ ಗೆದ್ದಿದ್ವಿ, ಎಲ್ಲ ಇತ್ತು, ಮೊಮೆಂಟಮ್ ಇತ್ತು, ಎಲ್ಲ ಇತ್ತು. ಬಟ್ ಆ ಸ್ಕೋರ್ ಬೋರ್ಡ್ ಪ್ರೆಷರ್ ಅನ್ನೋದು ತುಂಬಾ ಮೈನ್ ಇಂಪ್ಯಾಕ್ಟ್ ಮಾಡುತ್ತೆ. ಅದೇ ಅವ್ರಿಗೂ ಇದಾಗಿತ್ತು. ಇವಾಗ ಫಾರ್ ಎಕ್ಸಾಂಪಲ್ ಅವ್ರು 200 ಹೊಡಿತಾರೋ ಇಲ್ಲ 150 ಹೊಡಿತಾರೋ, ಎಷ್ಟು ಹೊಡಿತಾರೋ, ಬಟ್ ನಮ್ಗೆ ಅದು 18.1 hours ಅಲ್ಲಿ ಮುಗಿಸ್ಬೇಕು ಅಂತ ನಾವು ಅಟ್ಯಾಕಿಂಗ್ ಆಡಕ್ ಹೋದಾಗ ನಾವು ನೋಡಿದೀವಿ ಹೆಂಗ್ ಕೊಲ್ಯಾಪ್ಸ್ ಆಗಿದೀವಿ ಅಂತ. ಅದು ಒಂಥರ ನಮ್ಗೊಂಥರ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ತರ ಆಯ್ತು. ನಾವು ಟಾಸ್ ಗೆದ್ದಿ ನಮ್ಗೆ ಅದು ಹೆಂಗಾಯ್ತು ಅಂದ್ರೆ ಒಂದು ಟಾರ್ಗೆಟ್ ಸೆಟ್ ಮಾಡೋಣ, ಅದಾದ್ಮೇಲೆ 20 overs ಇದೆ ನಮ್ಗೆ, ಕ್ರೂಷಿಯಲ್ ಟೈಮಲ್ಲಿ ವಿಕೆಟ್ಸ್ ಎತ್ಬಿಟ್ಟು ಇದ್ ಮಾಡೋಣ ಅಂತ. ಅದ್ರಿಂದ ಟಾಸ್ ಹೌದು ಹೇಳ್ಬೇಕು ಅಂದ್ರೆ ಸ್ಟಾರ್ಟಿಂಗ್ ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲೆಲ್ಲ ಟಾಸ್ ಎಲ್ಲ ಗೆದ್ರೆ ಅರ್ಧ ಮ್ಯಾಚ್ ಗೆದ್ದಂಗೆನೆ. ಬಟ್ ಈ ಸೀಸನ್ ಅಲ್ಲಿ ನೋಡ್ಕೊಂಡ್ ಬಂದ್ರೆ ನಾವು ತುಂಬಾ ಚೆನ್ನಾಗಿ ಡಿಫೆಂಡ್ ಮಾಡಿದೀವಿ. ಯಾವ ಟೀಮ್ಗೂ ಎಲ್ಲಾ ಟೀಮು ಕಂಪೇರ್ ಮಾಡಿದ್ರೆ RCB ರಿಯಲಿ ಡಿಫೆಂಡೆಡ್ ವೆಲ್. ಯಾಕಂದ್ರೆ ನಮ್ ಬೌಲಿಂಗ್ ಎಲ್ಲರೂ ಡೌಟ್ ಮಾಡ್ತಾ ಇದ್ರು 287 ಹೊಡ್ಸ್ಕೊಂಡಾಗ. ಬಟ್ ಕಮ್ ಬ್ಯಾಕ್ ಅಂತ ಮಾಡಿದಾಗ ನಮ್ ಬೌಲಿಂಗ್ ಆಕ್ಚುಲಿ ಹೇಳ್ಬೇಕಂದ್ರೆ ಸ್ಟ್ರಾಂಗರ್ ಬೌಲಿಂಗ್ ಯೂನಿಟ್ ತರ ಇದೆ KKR ಬಿಟ್ಮೇಲೆ. ಹಂಗಾಗಿ ಟಾಸ್ ಸೋತಾಗ ನನ್ಗೂ ಒಂಚೂರು ಇದಾಯ್ತು, ಏನೆಲ್ಲ ಹಿಂಗ್ ಆಪೋಸಿಟ್ ಹೋಗ್ತಾ ಇದೆ ಅಂತ. ಅದಾದ್ಮೇಲೆ ಯಾವಾಗ ಆಫ್ಟರ್ 10 overs ಹೌ ದ ಮ್ಯಾಚ್ ಪಿಕ್ಡ್ ಅಪ್, ಅವಾಗಿಂದ ಲೈಕ್ ಗೊತ್ತಿತ್ತು ಹ್ಯಾಂಡ್ಸ್ ಡೌನ್ ಹೊಡೆದ್ ಬಿಡ್ತಾರೆ. ಒಟ್ ಕ್ವಾಲಿಫೈಯಿಂಗ್ ಸ್ಟೇಜ್ ಹಂಗ್ ಹೊಡಿತಾರೆ ಅಂತ ಗೊತ್ತಿರಲಿಲ್ಲ, ಬಟ್ ಗೆಲ್ತಾರೆ. RCB 100% ಗೆಲ್ತಾರೆ, ಕ್ವಾಲಿಫೈ ಆಗ್ತಾರಲ್ಲ ಅಂತ ಗೊತ್ತಿರ್ಲಿಲ್ಲ. ನಂಗೆ ಟಾಸ್ ವಿನ್ ಆಗ್ಬೇಕಿತ್ತು, RCBನೇ ವಿನ್ ಆದ್ರೂ ಬ್ಯಾಟಿಂಗ್ ತಗೋಬೇಕಿತ್ತು. ಬಿಕಾಸ್ ಅವ್ರದ್ದು ಬಾಲಿಂಗ್ ಏನಂತ ಸ್ಟ್ರಾಂಗ್ ಇರ್ಲಿಲ್ಲ. ಬಿಕಾಸ್
ಅವ್ರ ಕಡೆ ಪತಿರಣ ಇಲ್ಲ, ಮುಸ್ತಫಿಜುರ್ ರೆಹಮಾನ್ ಇಲ್ಲ. ಸೊ ಇಂಟೆಂಟ್ ಇಟ್ಕೊಂಡು ಚೇಸ್ ಮಾಡೋದು ಎಲ್ಲೋ ಒಂದ್ ಸತಿ ಕಷ್ಟ ಅನ್ಸುತ್ತೆ. ಆಸ್ ನವೀನ್ ಕಾಲ್ಡ್ ಔಟ್, ಒಂದು ಬಿಗ್ ಟೋಟಲ್ ಇರ್ತಾ ಆ ತುಂಬಾ ಪ್ರೆಷರ್ ಇರುತ್ತೆ, ಸ್ಕೋರ್ ಬೋರ್ಡ್ ಪ್ರೆಷರ್ ಇರುತ್ತೆ. ಚೇಸ್ ಮಾಡಕ್ ಹೋಗ್ಬಿಟ್ಟು ಎಲ್ಲಾದ್ರೂ ಒಂದ್ ಕಡೆ ಸಿಕ್ಕಾಕೊಂಡ್ಬಿಡೋದು, ಇಲ್ಲ ಅಂದ್ರೆ ವಿಕೆಟ್ಸ್ ಕೊಲಾಪ್ಸ್ ಆಗೋದು, ಸುಮ್ನೆ ಇವೇ ಆಗ್ತಾ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಆಸ್ಟ್ರೇಲಿಯಾ ಮೈನ್ ಫೈನಲ್ಸ್ ಅಲ್ಲೆಲ್ಲ ನೋಡಿಬೇಕಾದ್ರೆ, ಸೊ ಫಸ್ಟ್ ಬ್ಯಾಟ್ ಮಾಡ್ಬಿಡ್ತಾರೆ, ಬಿಕಾಸ್ ಸ್ಕೋರ್ ಬೋರ್ಡ್ ಪ್ರೆಷರ್ ಇರುತ್ತೆ. ಫಸ್ಟ್ ಥಿಂಗ್, ಬ್ಯಾಟ್ ಹೆಂಗ್ ಮಾಡ್ತಾರೆ ಅಂತ ಅಂದ್ರೆ ಲೈಕ್ ಚಿಂದಿ ಚಿತ್ರಾನ್ನ ಮಾಡಾಕ್ಬಿಡ್ತಾರೆ. ಸೊ ಆ ಇಂಟೆಂಟ್ ಬೇರೆ ಟೀಮನ್ನ ಸಾಯಿಸ್ಬಿಡುತ್ತೆ ಲಿಟ್ರಲಿ. ಸೆಕೆಂಡ್ ಇನ್ನಿಂಗ್ಸ್ ಬರ್ತಾ ಇರ್ಬೇಕಾದ್ರೆ ಫುಲ್ ಲೋ ಆಗಿ ಬರ್ತಾರೆ. ಸೊ ಆ ತರನೇ ನಾನು ಅನ್ಕೊಂತಾ ಇದ್ದೆ. ಎಲ್ಲರೂ ಏನ್ ಥಿಂಕ್ ಮಾಡ್ತಾರೆ ಅಂತ ಅಂದ್ರೆ, ಇಲ್ಲ ನಮ್ಗೆ ಟಾರ್ಗೆಟ್ ಗೊತ್ತಿರುತ್ತೆ, ನಾವು 18 overs ಒಳಗೆ ಹೊಡೆದು ಬಿಡ್ಬೋದು. ಇಟ್ಸ್ ನಾಟ್ ಅ ಈಸಿ ಥಿಂಗ್ ಟು ಡೂ. 18 overs ಒಳಗೆ ಹೊಡಿಯಕ್ಕೆ ಅಲ್ಲಿ ಹಿಂದ್ಗಡೆ ವಿಕೆಟ್ ಹಿಂದ್ಗಡೆ ಇರೋದು ಮಹೇಂದ್ರ ಸಿಂಗ್ ಧೋನಿ, ಯಾರೋ ಚಿಲ್ಟಾರಿ ಪಿಲ್ಟಾರಿ ಅಲ್ಲ. ಸೊ ಅವ್ರು ಆಡ್ಸ್ಬಿಡ್ತಾರೆ. ಅದು ಫಸ್ಟ್ ಇನ್ನಿಂಗ್ಸ್ಗೂ ಹೇಳ್ಬೋದಲ್ವಾ? ಫಸ್ಟ್ ಇನ್ನಿಂಗ್ಸ್ಗೂ ಹೇಳ್ಬೋದಲ್ವಾ? ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಹೆಂಗೆ ಫಸ್ಟ್ ಇನ್ನಿಂಗ್ಸ್ ಧೋನಿನೇ ಕೀಪಿಂಗ್ ಮಾಡಿದ್ದು. ಏನು ಅದನ್ನೇ ನಾನು ಜಡೇಜಾ ಬಂದ ಕೀಪಿಂಗ್ ಮಾಡಿದ್ರು. ಸಿ ಅವಾಗ ಚೇಂಜ್ ನಾನು ಆಗುತ್ತೆ. ಒಪ್ಪಲ್ಲ. ಇಲ್ಲ ಧೋನಿ ಚೇಸಿಂಗ್ ಅಲ್ಲಿ ನಿಲ್ಸ್ಬಿಡ್ತಾನೆ. ಬಿಕಾಸ್ ನಾನು ಆ ಮಾತೆಲ್ಲ ನಂಬಲ್ಲ ನಾನು. ಧೋನಿ ಫಸ್ಟ್ ಇನ್ನಿಂಗ್ಸ್ ಆಡಿದ್ರೆ ಧೋನಿನೇ, ಸೆಕೆಂಡ್ ಇನ್ನಿಂಗ್ಸ್ ಆಡಿದ್ರೆ ಧೋನಿನೇ. ಇಲ್ಲ ನಾನು ಒಪ್ತೀನಿ, ಇಲ್ಲ ಅಂತ ಹೇಳಲ್ಲ. ನಾನ್ ಬ್ಯಾಟ್ಸ್ಮನ್ ಮೆಂಟಾಲಿಟಿಲಿ ಹೇಳ್ತಾ ಇದ್ದೀನಿ. ಎಲ್ಲ ಕಡೆಯಿಂದನೂ ಪ್ರೆಷರ್. ಫಾರ್ ಎಕ್ಸಾಂಪಲ್ ಧೋನಿ ಹಿಂದ್ಗಡೆ ಇದ್ಬಿಟ್ಟು ಚೇಸಿಂಗ್ ಪ್ರೆಷರ್ ಒಂದ್ ಕಡೆ, ಸ್ಕೋರ್ ಬೋರ್ಡ್ ಪ್ರೆಷರ್ ಒಂದ್ ಕಡೆ, ಹಿಂದ್ಗಡೆ ಧೋನಿ ವಿತ್ ಸ್ಪಿನ್ನರ್ಸ್, ತುಂಬಾ ಪ್ರೆಷರೈಸ್ ಆಗೋಗ್ಬಿಡುತ್ತೆ. ನಾನ್ ಇಂಟೆಂಟ್ ಹೆಂಗ್ ಹೇಳ್ತಾ ಇದ್ದೀನಿ, ಆಸ್ಟ್ರೇಲಿಯನ್ ಉಮೇಶ್ ಅಲ್ಲ, ಯಾದವ್ 26 bro. ರನ್ ಹೊಡ್ಸ್ಕೋಬೇಕಾದಾಗ 1 run ಇಂದ ಗೆದ್ವಿ ನಾವು. ಅದಕ್ ಮುಂಚೆ ವರ್ಷ ಕೋರಿ ಆಂಡರ್ಸನ್ ನಾಯಿ ಓಡಿಸ್ಕೊಂಡು ಧೋನಿ ಕೈಲಿ. ಚೇಸಿಂಗ್ ಬಂದಾಗ್ಲೂ ಈ ಸತಿನೂ ಮಾತಾಡ್ತಿಲ್ಲ. ಅಲ್ಲಲ್ಲ, ಇಲ್ಲ ಈ ವರ್ಷ ಏನಕ್ ಮಾತಾಡ್ತಿಲ್ಲ? ಸರಿ ಕೇಳಿ, ಇವಾಗ ಈ ಸತಿ ಧೋನಿ ಬ್ಯಾಟಿಂಗ್ ಆಡಿದಾಗ ಫಸ್ಟ್ ಬಾಲ್ ಸಿಕ್ಸ್ ಹೊಡೆದಾಗ, ಹೋಗ್ಬಿಡೋಣ ಬನ್ನಿ ನಾವು, ಬೇಡ ಇದು. ಫಸ್ಟ್ ಬಾಲ್ 6 ಹೊಡೆದಾಗ ಇನ್ನು 5 ಬಾಲ್ ಹತ್ರ ನೋಡಿಬಹುದು. ಆ ಕಾನ್ಸೆಪ್ಟ್ ಇಟ್ಕೊಂಡು ಕ್ರಿಕೆಟ್ ಇಲ್ಲ ಆ ಕಾನ್ಸೆಪ್ಟ್ ನಾನು ಹೇಳ್ತಾ ಇಲ್ಲ. ನಾನ್ ಹಿಂಗ್ ಹೇಳ್ತಾ ಇದ್ದೀನಿ ಗೊತ್ತಾ, ಅವ್ರ ಕಡೆ ಬೌಲರ್ಸ್ ಇರ್ಲಿಲ್ಲ. ಫಸ್ಟ್ ಆಫ್ ಆಲ್ ಮುಸ್ತಫಿಜುರ್ ರೆಹಮಾನ್ ಇರ್ಲಿಲ್ಲ. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಅವರು ಪತಿರಣ ಇರ್ಲಿಲ್ಲ. ಓಕೆನಾ? ಸೊ ಅವ್ರು ಇಬ್ರು ಇದ್ಬಿಟ್ಟಿದ್ರೆ ತುಂಬಾ ಕಷ್ಟ ಆಗ್ತಾ ಇತ್ತು. ಓಕೆನಾ? ಯಾರೂ ಬೌಲರ್ಸ್ ಇಲ್ದಿದ್ದಾಗ ಮೈಂಡ್ ಫ್ರೀ ಇರುತ್ತೆ. ಫಸ್ಟ್ ಬ್ಯಾಟಿಂಗ್ ಆಡ್ತಾ ಚಿಂದಿ ಚಿತ್ರಾನ್ನ ಮಾಡ್ಬಿಡ್ರಿ, ಆಮೇಲೆ ನಮ್ ಬೌಲರ್ಸ್ ಅನ್ನ ಹಿಡ್ಕೊಂಡ್ಬಿಡೋಣ, ಆರಾಮಲ್ಲಿ ಆಡ್ಸೋಣ ಅಂತ ನನ್ ಥಿಂಕಿಂಗ್ ಇದ್ದಿದ್ದು ಹಿಂಗೇನೆ. ಓಕೆನಾ? ನಿಖಿಲ್ ಅಣ್ಣ, ನೀವ್ ಹೇಳಿದ್ರಿ ಇವಾಗ ನೀವು ಬೌಲರ್ಸ್ ಇಲ್ಲ ಅಂತ ಹೇಳಿದ್ರಲ್ಲ, ಎಷ್ಟು ಅಂಡರ್ ಯುಟಿಲೈಸ್ ಮಾಡಿದ್ದಾರೆ ಅಂದ್ರೆ, ಪಿಚ್ ಸ್ಲೋ ಇದೆ, ಡ್ಯಾರಲ್ ಮಿಚಲ್ ಹಾಕ್ಸ್ತಿಲ್ಲ, ರಚಿನ್ ನೀನ್ ಹಾಕ್ಸಿಲ್ಲ. ಇಡೀ ಟೂರ್ನಮೆಂಟ್ ಅಲ್ಲಿ 1-2 ಓವರ್ ಪುಷ್ ಮಾಡ್ಬೋದಿತ್ತು, ಬಾಲ್ ತಿರುಗ್ತಾ ಇತ್ತು, ನೀನ್ ಪುಷ್ ಮಾಡ್ಬೋದಿತ್ತು. ನೀನ್ ತಗೊಂಬಂದ್ ಶಾರ್ದುಲ್ ಠಾಕೂರ್ ಮತ್ತೆ ಇವ್ರಿಗೆ ಯಾರದು ಸಿಮರ್ಜಿತ್ ಸಿಂಗ್, ನಾನು ಅದನ್ನು ಹೇಳಿದ್ದೆ, ಡೇ ಗೇಮ್ಸ್ ಅಲ್ಲಿ ಚೆನ್ನಾಗ್ ಮಾಡಿದ್ದಾರೆ, ಈವ್ನಿಂಗ್ ಗೇಮ್ಸ್ ಅಲ್ಲಿ ಆಗಲ್ಲ. ಈವ್ನಿಂಗ್ ಗೇಮ್ಸ್ ಅಲ್ಲಿ ಹೊಡ್ಸ್ಕೊಂಡಿದ್ದಾರೆ, ಯಾಕಂದ್ರೆ ನೀರು ಬಾಲ್ ನಿಂದೋಗಿದೆ ಅಲ್ಲಲ್ಲಿ. ಮತ್ತೆ ತುಷಾರ್ ದೇಶಪಾಂಡೆ 3 ಜನಕ್ಕೆ ಹೆಂಗ್ ಹೊಡೆದಿದ್ದಾರೆ ಅವರು. ಒಂದು ಸ್ಲೋವರ್ ಒನ್ ಹಾಕಿಲ್ಲ. ಮತ್ತೆ ಇನ್ನೊಂದು, ಋತುರಾಜ್ ಗಾಯಕ್ವಾಡ್ ಹ್ಯಾಸ್ ಟು ಟ್ರಸ್ಟ್ ಸ್ಪಿನ್ನರ್ಸ್. ಜಡೇಜಾಗೆ ಹೊಡೆದಿದ್ದಾರೆ. ನಿನ್ನೆ 2 ಕಡೆಯಿಂದ ನಮ್ಗೆ ಪ್ಲಸ್ ಪಾಯಿಂಟ್ ಆಗಿದೆ. ಒಂದು ಗಾಡು, ಇನ್ನೊಂದು ಲಾರ್ಡ್. ಓಕೆನಾ? ಗಾಡು ಮಳೆ ಬಂದಿಲ್ಲ, ಲಾರ್ಡ್ 4 ಓವರ್ 60 ರನ್ ಕೊಟ್ಟಿದ್ದಾರೆ. ಓಕೆನಾ? 2 ಕಡೆಯಿಂದ ನಮ್ಗೆ ಪ್ಲಸ್ ಪಾಯಿಂಟ್. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನ್ ಹೆಂಗ್ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಟು ಬಿ ಫ್ರಾಂಕ್ ಬಂದ್ಬಿಟ್ಟು ಫಸ್ಟ್ ಬ್ಯಾಟಿಂಗ್ ಮಾಡ್ತಾ ಯಾರು ಒಳ್ಳೆ ಬೌಲರ್ಸ್ ಇದ್ದಿದ್ದಾಗ ಡಿಮಿಲ್ ಅಂತ ಹೊಡೆದ್ಬಿಡ್ರಿ. ನಾನು ಹೇಳ್ತಾ ಇರೋದು, ಎಷ್ಟ್ ಬೇಕಷ್ಟು ಹೊಡೆದ್ಬಿಡ್ರಿ, ಡ್ರ್ಯಾಗ್ ಆಗಲ್ಲ ಗೇಮು, ನಿಮ್ದೇ ಗೇಮು. ಅವ್ರ ಕಡೆ ನೆಕ್ಸ್ಟ್ ಬ್ಯಾಟಿಂಗ್ ಬಂದಾಗ ನೀವು ಬಾಲಿಂಗ್ ಅಲ್ಲಿ ಇಟ್ಕೊಳ್ರಿ ಅಂತ ನಾನು ಹೇಳೋದು. ಓಕೆನಾ? ಇದು ಯಾರ್ ಮೆಂಟಾಲಿಟಿ ಅಂತಂದ್ರೆ ಆಸ್ಟ್ರೇಲಿಯನ್ ಮೆಂಟಾಲಿಟಿ. ಫೈನಲ್ಸ್ ಅಲ್ಲಿ ನೋಡಿ, ಆಸ್ಟ್ರೇಲಿಯಾ ಮೋಸ್ಟ್ ಆಫ್ ದಿ ಮ್ಯಾಚ್ ನೋಡ್ರಿ, ಫೈನಲ್ಸ್ ಬರ್ತಾರೆ, ಫಸ್ಟ್ ಬ್ಯಾಟಿಂಗ್ ತಗೊಂತಾರೆ, ಟಾಸ್ ವಿನ್ ಆದ್ರೆ ಸರಿಯಾಗಿ ಹೊಡಿತಾರೆ, ಆಮೇಲೆ ಬಾಲಿಂಗ್ ಅಲ್ಲಿ ಇಟ್ಕೊಂತಾರೆ. ಸೊ ಇದೇ ಮೆಂಟಾಲಿಟಿ ಆಸ್ಟ್ರೇಲಿಯನ್ ಮೆಂಟಾಲಿಟಿ ಅಂತ ಹೇಳ್ತಾರದ್ ನಾನು. ಅಂಡ್ ಎಲ್ಲರೂ ಹೆಂಗ್ ಟ್ಯಾಗ್ ಮಾಡಿದ್ದಾರೆ ಚಿನ್ನಸ್ವಾಮಿನ ಅಂತ ಅಂದ್ರೆ, ಇಲ್ಲ ಚೇಸಿಂಗ್ ಗ್ರೌಂಡ್ ಅಂತ ಟ್ಯಾಗ್ ಮಾಡಿದ್ದಾರೆ. ಈಗ ತುಂಬಾ ವರ್ಷ ಆಯ್ತು, ಆ ತರ ಇಲ್ಲ. ಚಿನ್ನಸ್ವಾಮಿ ಸ್ಲೋ ಆಗಿದೆ ಸ್ವಲ್ಪ, ಒಂಚೂರು ಗ್ರಿಪ್ಪು ಸಿಗುತ್ತೆ. ಲಾಸ್ಟ್ ಲೈವ್ ಅಲ್ಲಿ ನೀವೇ ಹೇಳಿದ್ರಿ, ಎಲ್ಲ ಗ್ರೌಂಡ್ ಅಲ್ಲೂ 200 250 ಹೋಗ್ತಾ ಇದೆ. ಚಿನ್ನಸ್ವಾಮಿಲೇ ಕಾಂಪಿಟೇಟಿವ್ ಆಗಿರೋದು, ಒಂಚೂರು ಬೌಲರ್ಸ್ಗೂ ಗ್ರಿಪ್ ಆಗ್ತಾ ಇದೆ ಪಿಚ್ಚು ಅಂತ. ಅದನ್ನೇ ಮೈಂಡ್ ಅಲ್ಲಿ ಇಟ್ಕೊಂಡು ನಾನು ಹೇಳ್ತಾ ಇರೋದು. ನಿನ್ನೆ ಅಲ್ಲೇನೆ ನಮ್ಗೆ ಒಂದ್ ಪ್ಲಸ್ ಪಾಯಿಂಟ್ ಆಯ್ತು. ಬ್ಲೆಸ್ಸಿಂಗ್ ಅಂಡ್ ಡಿಸ್ಗೈಸ್, ನಮ್ಗೆ ಟಾಸ್ ಸೋತಿದ್ದೇ ಆಯ್ತು.
ಸೇಮ್ ಥಿಂಕಿಂಗ್ ಅವ್ರು ಏನ್ ಮಾಡ್ತಿದ್ರು ಅಂತ ಅಂದ್ರೆ ಟಾಸ್ ವಿನ್ ಆಗಿದ್ರೆ ಬಾಲಿಂಗೇ ತಗೊಂತಾ ಇದ್ರು, ಚೇಸ್ ಮಾಡ್ಬಿಡೋಣ ಅಂತ. ಅವಾಗ ಪ್ರೆಷರ್ ಆಗಿ ಉಲ್ಟಾ ಆಗೋ ಚಾನ್ಸಸ್ ಇತ್ತು. No, that is ಅದು ನನ್ಗೆ ಇಷ್ಟ ಆಯ್ತು. Actually cricket has changed. People like to chase, but it's true. It's blessing in disguise only, because if Faf wins the toss, they will for sure ball first only. So it's actually blessing in disguise. So the thing is so before the rain stoppage, right? We played 4 overs. I think we were, at the 3 overs 30. 3 overs 30 runs. 3 overs 3 overs 30. 30. 3 overs It changed the game only. Yeah, 10 runs per over. That Virat Kohli 6 against Shardul Thakur. Appa. What a really good shot, right? So I think that intent was really good, right? 3 overs 30. So what do you feel? I mean, that was a really good start, right? Considering we don't have Will Jacks at number 3. ಏನಂದ್ರೆ ಸಖತ್ತಾಗಿ ಸ್ಟಾರ್ಟ್ ಮಾಡಿದ್ರು, ಸ್ಟಾರ್ಟ್ ಮಾಡಿದ್ರು. ಇನಿಷಿಯಲ್ ಫಸ್ಟ್ ಓವರ್ ಅಲ್ವಾ ಸ್ವಲ್ಪ ಕಮ್ಮಿ ರನ್ಸ್ ಬಂತು. ಅದಾದ್ಮೇಲೆ ಅದನ್ನ ಕವರ್ ಅಪ್ ಮಾಡೋದಕ್ಕೆ ಸಿಕ್ಸರ್ಸ್ಗೆ ಟ್ರೈ ಮಾಡಿ ಶಾರ್ದುಲ್ ಠಾಕೂರ್ನ ಟೇಕ್ ಡೌನ್ ಮಾಡಿದ್ರು. ನೆಕ್ಸ್ಟ್ ಓವರ್ ತಿರ್ಗಾ ತುಷಾರ್ ದೇಶಪಾಂಡೆ ಬಂದ್ರು, 2 6 ಹೊಡ್ಸ್ಕೊಂಡ್ರು. ಸೊ ಅಲ್ಲಿವರೆಗೂ ಸಕ್ಕತ್ತಾಗಿ ಹೋಗ್ತಿತ್ತು, ಒಳ್ಳೆ ಮೊಮೆಂಟಮ್, ಒಳ್ಳೆ ಫ್ಲೋ ಬಂದ್ಬಿಟ್ಟಿತ್ತು. ಫ್ಯಾಫು ಚೆನ್ನಾಗಿ ಕಾಣಿಸ್ತಿದ್ದ, ವಿರಾಟ್ ಕೊಹ್ಲಿನೂ ಸಕ್ಕತ್ತಾಗಿ ಕಾಣಿಸ್ತಿದ್ದು. ಟಕ್ ಅಂತ ಮಳೆ ಬಂದಿದ್ದು ಮೊಮೆಂಟಮ್ ಬ್ರೇಕ್ ಅನ್ನೋದಕ್ಕಿಂತ ಪಿಚ್ಚು ನಮ್ಗೆ ಅಂದ್ರೆ ಸ್ವಲ್ಪ ಬೇರೆ ತರ ಬಿಹೇವ್ ಮಾಡಕ್ ಸ್ಟಾರ್ಟ್ ಆಯ್ತು ಅಂತ. ಓಕೆ, ಸೊ ಬರೀ ಫಸ್ಟ್ 3 overs ಹೇಳ್ಬೇಕಂದ್ರೆ ಸಖತ್ ಇಂಟೆಂಟ್, ಸಾಲಿಡ್ ಇಂಟೆಂಟ್. ಇದೇ ಇಂಟೆಂಟ್ ನಾವು ಪ್ರೀವಿಯಸ್ ಗೇಮ್ಗಳಲ್ಲೂ ನೋಡ್ಕೊಂಡ್ ಬಂದ್ವಿ, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ರೆ. ಅಯ್ಯೋ ಜಾಕ್ಸ್ ಇಲ್ಲ, ಜಾಕ್ಸ್ ಬದಲು ಇವ್ರು ಇದಾರೆ ಅಂತ ಏನೋ ತಲೆಯಲ್ಲಿ ಹಾಕೊಳ್ತೀರಾ. ಫ್ರೀ ಆಗಿ ಇದು ಜಸ್ಟ್ ಅನದರ್ ಗೇಮು, ಹೋದ್ ಮ್ಯಾಚ್ ಆಡಿರೋ ತರ ಈ ಮ್ಯಾಚ್ ಅಲ್ಲಿ ಆಡೋಣ ಅಂತ ಅಂದ್ಬಿಟ್ಟು ಸೂಪರ್ ಆಗಿ ಸ್ಟಾರ್ಟ್ ಮಾಡಿದ್ರು. ನವೀನ್, ನಿಖಿಲ್, ವಾಟ್ ಯು ಫೀಲ್? ನವೀನ್ ಹೇಳಿ, ನೀವು ಹೇಳಿ. ನಾನೇ ಹೇಳೋಣ. ಆಫ್ಟರ್ ಫಸ್ಟ್ 3 overs what 30 runs we scored, that is the turning point of the match. ಯಾಕಂದ್ರೆ ಅದಾದ್ಮೇಲೆ ನೋಡಿದ್ರೆ ಬಾಲ್ ಟರ್ನ್ ಆಗ್ತಿದ್ ನೋಡಿದ್ರೆ ಕ್ಲೂಲೆಸ್ ಆಗ್ಬಿಟ್ಟಿದ್ದಾರೆ ಬ್ಯಾಟ್ಸ್ಮನ್ಸ್. ಯಾ, ಸೊ ದಟ್ 3 overs, that initial 3 overs was very crucial. ಅದೊಂಥರ ಹೆಂಗೆ ಅಂದ್ರೆ ನಮ್ಗೆ ಸ್ಕೋರ್ ಬೋರ್ಡ್ ಪ್ರೆಷರ್ ಅನ್ನೋದು ಇರ್ಲಿಲ್ಲ. 30 runs ಹೊಡೆದ್ಮೇಲೆ ಇನ್ 3 over ಏನಾದ್ರು ಪ್ಲಸ್ ಬ್ಯಾಟ್ಸ್ಮನ್ಗೂ ನಾವು ಕ್ರೆಡಿಟ್ ಕೊಡ್ಬೇಕು. ಅವರು ಸುಮ್ನೆ ಇವಾಗ 1 over ರನ್ಸ್ ಬಂದಿಲ್ಲ ಅಂದ್ರೆ ನಾರ್ಮಲ್ ಆಗಿ ಏನ್ ಮಾಡ್ತಾರೆ, ನೆಕ್ಸ್ಟ್ ಅವ್ರು ಅಟ್ಯಾಕ್ ಮಾಡಕ್ ಹೋಗ್ತಾರ. ಅದ್ ಮಾಡ್ಲಿಲ್ಲ, ಆಡ್ಕೊಂಡ್ರು ಫುಲ್ ಸ್ಪಿನ್ನರ್ ಗಳನ್ನ ಕಾಮಾಗಿ ಆಡ್ಬಿಟ್ಟು ಆ ಜಡೇಜಾಗ 1 over 20 run ಹೊಡೆದ್ರಲ್ಲ, ಅಲ್ಲಿಂದ ಮ್ಯಾಚ್ ಟರ್ನ್ ಆಯ್ತು. ಅವ್ರೇನಾದ್ರು ಸುಮ್ನೆ ಇವಾಗ 1 over ರನ್ ಬಂದಿಲ್ಲ, 2 run 4 run ಆ ತರ ಬರ್ತಿದೆ ಸ್ಯಾಂಟ್ನರ್ ಓವರ್ ಅಲ್ಲಿ. ಅವಾಗೇನಾರು ಅವರು ಸುಮ್ನೆ ಅಟ್ಯಾಕ್ ಮಾಡಕ್ ಹೋಗಿ ಅಕಸ್ಮಾತ್ ಆ ಟೈಮಲ್ಲಿ ವಿಕೆಟ್ ಬಿದ್ದಿದ್ರೆ ತುಂಬಾ ಕಷ್ಟ ಆಗಿರೋದು, 218 ಬರ್ತಾ ಇರ್ಲಿಲ್ಲ. ಸೊ ಅದನ್ನ ಒಂಥರ ನೆಗೆಟ್ ಮಾಡ್ಬಿಟ್ಟು ನೆಕ್ಸ್ಟ್ ಪಿಚ್ ಒಂಚೂರು ಸೆಟಲ್ ಆದ್ಮೇಲೆ ರಜತ್ ಪಟ್ಟಿದಾರ್ ಎಲ್ಲ ಬಂದ್ಮೇಲೆ, ಆಕ್ಚುಲಿ ರಜತ್ ಪಟ್ಟಿದಾರ್ನ ನಂಬರ್ 3 ಕಳ್ಸಿದ್ರು, ರಿಯಲಿ ಗುಡ್ ಡಿಸಿಷನ್. ಯಾಕಂದ್ರೆ ಸ್ಪಿನ್ನರ್ಸ್ ಸಿಕ್ಕಿದ ಟರ್ನ್ ಅವ್ನು ಅಟ್ಯಾಕ್ ಮಾಡ್ತಾನೆ ಅಂತಾನೆ ಕಳ್ಸಿದ್ ಮೇಲೆ, ಇಲ್ಲ ಸ್ಪಿನ್ ಆಗಿರ್ಲಿಲ್ಲ ಅಷ್ಟಂದ್ರೆ ಮ್ಯಾಕ್ಸ್ವೆಲ್ ಬರ್ತಿದ್ವಿ. ಬಟ್ ದಟ್ ಇನಿಷಿಯಲ್ 3 overs ಸೆಟ್ ಅಸ್ ದ ಗೇಮ್. ಲೈಕ್ ಅದೊಂದು ಬೇಸ್ಮೆಂಟ್ ತರ, ಬೇಸ್ ಅಂತ ಅಡಿಪಾಯ ಕ್ಲೀನ್ ಆಗಿ. ಐ ಥಿಂಕ್ ನಂಗೆ ಫಸ್ಟ್ 3 overs ಇವ್ರು ಆಡಿದಷ್ಟು ಇಷ್ಟ ಆಗಿಲ್ಲ. ಬಿಕಾಸ್ ತುಂಬಾ ಫಸ್ಟ್ ಓವರ್ ಅಲ್ಲೇ ಏನು ರನ್ಸೇ ಬಂದಿಲ್ಲ. ಸೆಕೆಂಡ್ ಅಂಡ್ ಥರ್ಡ್ ಓವರ್ ಅಲ್ಲಿ ಒಂಚೂರು ಪಿಕಪ್ ಆಯ್ತು. ವಿರಾಟ್ ಕೊಹ್ಲಿ 2 6 ಹೊಡೆದಿದ್ದಕ್ಕೆ ಒಂಚೂರು ಮ್ಯಾಚ್ ಬಂತು ಅಂತ ಅನ್ಸ್ತು ಅಷ್ಟೇ. ಐ ಥಿಂಕ್ ಎಲ್ಲೋ ಒಂದ್ ಕಡೆ ನಂಗೆ ಅನ್ಸಿದ್ದು ಒಂದು 10 run ಶಾರ್ಟ್ ಅಂತ ಅನ್ಸ್ತು. ಬಿಕಾಸ್ ನಾನೇನ್ ಥಿಂಕ್ ಮಾಡ್ತಾ ಇದ್ದೆ ಅಂದ್ರೆ, ರೈಟ್ ಫ್ರಮ್ ದ ಬಾಲ್ 1 ಅವರು ಸ್ಯಾಂಟ್ನರ್ ಇಲ್ಲ ಜಡೇಜಾನ್ ತಗೊಂಡ್ ಬರ್ತಾರೆ, ಇವ್ರಿಗೆ ಟಫ್ ಆಗುತ್ತೆ ಅನ್ಕೋತಾ ಇದ್ದೆ. ಬಟ್ ಇಬ್ರು ಇಂಟರ್ನ್ಯಾಷನಲ್ ಜೈಂಟ್ಸ್ ಬಂದು ವಿರಾಟ್ ಕೊಹ್ಲಿ ಮತ್ತೆ ಫ್ಯಾಫ್ ಡು ಪ್ಲೆಸಿಸ್ ಯಾರೋ ಡೊಮೆಸ್ಟಿಕ್ ಬೌಲರ್ಗೆ ಏನು ಯುಟಿಲೈಸೇ ಮಾಡ್ಕೊಂಡಿಲ್ಲ ಅನ್ಸ್ಬಿಡ್ತು. ದೇಶಪಾಂಡೆ ಮತ್ತೆ ಶಾರ್ದುಲ್ ಏನ್ ಅಂತ ಟಚ್ ಅಲ್ಲಿ ಇಲ್ಲ. ಪ್ರತಿ ಮ್ಯಾಚಸ್ ಒಂದು 11 12 13 ಎಕಾನಮಿಲಿ ಹೊಡ್ಸ್ಕೊಂತಾ ಇದಾರೆ. ಸೊ ನಂಗೇನ್ ಅನ್ಸ್ತು ಅಂತ ಅಂದ್ರೆ, ಫಸ್ಟ್ ಓವರ್ ಇವರು ಇನ್ನೊಂಚೂರು 10 run ನೋಡ್ಕೊಬೇಕಿತ್ತು. 3 overs 40 ಆಗ್ಬೇಕಿತ್ತು. ಬಿಕಾಸ್ ನಮ್ಗ ಆ ಇಂಟೆಂಟ್ ಬೇಕಿತ್ತು. ನಾನ್ 30 ಕಮ್ಮಿ ಅಂತ ಹೇಳ್ತಾ ಇಲ್ಲ, ಬಟ್ ಇನ್ನೊಂದು 10 runs ಬೇಕಿತ್ತು. ನಾರ್ಮಲ್ ಅನ್ಸ್ಬಿಡ್ತು. ಈಚ್ ಅಂಡ್ ಎವ್ರಿ ಗೇಮ್ ನಾವೇನ್ ನೋಡ್ತಾ ಇದೀವಿ, ಫಾರ್ ಎಕ್ಸಾಂಪಲ್ SRH ಟ್ರೆವಿಸ್ ಹೆಡ್ ಮತ್ತೆ ಅಭಿಷೇಕ್ ಶರ್ಮಾ ಹೆಂಗ್ ಹೊಡಿತಾ ಇದಾರೆ, ಅದೇ 3 overs 50 60 ಹೊಡೆದಿರೋದ್ ನಾವು ನೋಡಿದೀವಿ. ಸೊ ಇವರು ಮಸ್ಟ್ ವಿನ್ ಮ್ಯಾಚ್, ಅದನ್ನು 18 runs ಮಾರ್ಜಿನಲ್ ವಿನ್ ಆಗ್ಬೇಕು. ಆ ಮ್ಯಾಚ್ ಅಲ್ಲಿ 3 overs 30 ಅಂತಂದ್ರೆ ನಂಗೆ ಬಿಲೋ ಪಾರ್ ಅನ್ಸ್ತು, ಟು ಬಿ ಫ್ರಾಂಕ್. ಅಣ್ಣ ಮತ್ ನಾವು ಅನುಭವ 1 minute ಅಣ್ಣ, ಮತ್ ನಾವ್ ಏನ್ ಯೋಚನೆ ಮಾಡ್ಬೇಕು ಅಂದ್ರೆ, ಮ್ಯಾಚ್ ಸಿನಾರಿಯೋ ನಾವ್ ಯಾವ ಸ್ಟೇಜ್ ಅಲ್ಲಿ ಆಡ್ತಿದೀವಿ ಮ್ಯಾಚ್ ಅಂತ. ಯಾಕಂದ್ರೆ ಇದು ಡೂ ಆರ್ ಡೈ ಮ್ಯಾಚ್.
ಇವಾಗ ಆತರ ಹೊಡಿಯಕ್ ಹೋಗಿ ಇವಾಗ ಫಸ್ಟ್ ಓವರ್ ಅನ್ನ ಇಬ್ರು ಔಟ್ ಆಗಿದ್ದಿದ್ರೆ ಮತ್ತೆ ಯಾರೋ ಇಬ್ರು ಡೊಮೆಸ್ಟಿಕ್ ಬೌಲರ್ ಹೇಳಕ್ ಆಗಲ್ಲ. ನಮ್ ಕಡೆ ಡೊಮೆಸ್ಟಿಕ್ ಬೌಲರ್ ಇರೋದು, ಅವನು ಸಖತ್ತಾಗಿ ಬೌಲಿಂಗ್ ಆಗ್ತಾನೆ. ಬೌಲರ್ ಅಷ್ಟೊಂದು ಡಿಸ್ಕ್ರೆಡಿಟ್ ಮಾಡ್ಕೊಂತ ಇದ್ದೀರಾ. ನಾನ್ ಹಂಗೆ ಹೇಳ್ತಾ ಇಲ್ಲ. ಫಸ್ಟ್ ಓವರ್ ಎಷ್ಟು ರನ್ ಬಂತು? 2 ಲಿಟ್ರಲಿ ನಾನ್ ಕೇಳ್ತಾ ಇರೋದು 2 ಜಾಗದಲ್ಲಿ 8 ರನ್. ಬೌಲಿಂಗ್ ಚೆನ್ನಾಗಿ ಹಾಕದ್ನ ಇಲ್ವಾ ಓವರ್ 2? ಬ್ರೋ ಅವ್ನು ಹಾಕಿದ್ ಬೌಲಿಂಗ್ ನೋಡಿದ್ರೆ ಬ್ರೋ ಹಾವ್ ಆಡಿಸ್ತಿದ್ದಾನೆ ಅವನು. ಬಾಲೆ ಹೆಂಗೆ ಫುಲ್ ಮೂವ್ಮೆಂಟ್ ಹೆಂಗಿದೆ ಅದು, ಅದ್ರಲ್ಲಿ ಹೆಂಗ್ ಬ್ರೋ ಹೊಡಿಯಕ್ಕಾಗುತ್ತೆ? ಬೌಲರ್ಗೂ ನಾವು ಕ್ರೆಡಿಟ್ ಕೊಡ್ಬೇಕು ತಾನೆ. ಅಲ್ಲ ಹಂಗ್ ನೋಡಕ್ ಹೋದ್ರೆ ಬೌಲರ್ ಬೌಲರ್ಗೆ ಮರ್ಯಾದೆನೇ ಇಲ್ವಾ? ಅಟ್ಲೀಸ್ಟ್ ಯು ಹ್ಯಾವ್ ಟು ರೆಸ್ಪೆಕ್ಟ್ ಅ ಗುಡ್ ಬಾಲ್. ಅದನ್ನೇ ಮಾಡಿ ಆಡ್ಕೊಂಡ್ರು ಅವರು. ಅವ್ರೇನಾದ್ರು ವಿಡ್ತ್ ಕೊಟ್ಬಿಟ್ಟು ನಮ್ಮವ್ರು ಹೊಡಿಲಿಲ್ಲ ಅಂತಂದ್ರೆ ಅದು ಬ್ಯಾಡ್ ಒಪ್ಕೊಂತೀನಿ. ಡೌನ್ ದ ಲೆಗ್ ಸೈಡ್ ಅವಾಗ ಹೊಡೆದಿಲ್ಲ ಅಂತಂದ್ರೆ ಬ್ಯಾಡ್ ಬೌಲಿಂಗ್ ಅಂತ ಹೇಳ್ಬೋದು. ನಮ್ಮವ್ರು ಬ್ಯಾಟಿಂಗ್ ಆಡಿಲ್ಲ ಚೆನ್ನಾಗಿ ಅಂತ ಹೇಳ್ಬೋದು. ಒಳ್ಳೆ ಲೆಂತ್ ಲೈನ್ ಎಲ್ಲ ಈ ತರ ಟೆಸ್ಟ್ ಮ್ಯಾಚ್ ಲೈನ್ ಲೆಂತ್ ಹಾಕಿ ಚೆನ್ನಾಗಿ ಬೌಲಿಂಗ್ ಮಾಡಿದಾಗ ಸ್ವಲ್ಪ ಕ್ರೆಡಿಟ್ ಕೊಡ್ಬೇಕು ಅಂತ ನಾನು ಹೇಳ್ತೀನಿ. ಸ್ವಲ್ಪ ಕ್ರೆಡಿಟ್ ಕೊಡ್ರಿ. ಅದನ್ನ 2 ಓವರ್ T20 ಫಸ್ಟ್ ಓವರ್ ಅಷ್ಟೇ, ಒಂದೇ ಓವರ್ ಅಣ್ಣ. ನೆಕ್ಸ್ಟ್ ಓವರ್ ಇಂದ ಹೊಡೆದ್ ಬಿಸಾಕಿದ್ರು. 2 overs 29 runs ಹೊಡೆದ್ರ ಅದಾದ್ಮೇಲೆ. ಇಲ್ಲ ಅದನ್ನ ನಾನ್ ಬಿಡ್ತೇನೆ. ಫಸ್ಟ್ ಓವರ್ ನಾನ್ ಕೇಳ್ತಾ ಇರೋದು. ತುಷಾರ್ ದೇಶಪಾಂಡೆ ಬಂದು ಫಸ್ಟ್ ಓವರ್ ಹಾಕ್ತಾ ಇಂಟರ್ನ್ಯಾಷನಲ್ ಜೈಂಟ್ಸ್ ಬಂದು ವಿರಾಟ್ ಕೊಹ್ಲಿ ಮತ್ತೆ ಫ್ಯಾಫ್ ಡು ಪ್ಲೆಸಿ. ನಾನ್ ಏನ್ ಹೇಳ್ತಾ ಇದ್ದೀನಿ, ತುಷಾರ್ ದೇಶಪಾಂಡೆ ಚೆನ್ನಾಗ್ ಹಾಕ್ದ, ಐ ಅಗ್ರಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಇನ್ ದ ಸೇಮ್ ಸ್ಟೇಜ್ ಫ್ಯಾಫ್ ಡು ಪ್ಲೆಸಿ ಸ್ಟ್ರಗಲ್ ಮಾಡಿದ್ರು ಫಸ್ಟ್ ಓವರ್ ಅಂತೀನಿ ನಾನು. ನೀವ್ ಸಿಂಪಲ್ ಅಣ್ಣ ಇದಕ್ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಭುವನೇಶ್ವರ್ ಕುಮಾರ್ ಫಸ್ಟ್ ಮ್ಯಾಚ್ ನೋಡಿದೀರಾ? ಫಸ್ಟ್ ಬಾಲ್ ವಿಕೆಟ್ ಚೆನ್ನೈಯಲ್ಲಿ. ಹಫೀಸ್ ಆಕ್ಚುಲಿ ಹೇಳ್ಬೇಕಂದ್ರೆ ಹಫೀಸ್ ವಾಸ್ ಲೈಕ್ ಅ ಬಿಗ್ ನೇಮ್ ಇನ್ ಇಂಡಿಯನ್ ಲೈಕ್ ಇಂಟರ್ನ್ಯಾಷನಲ್ ಕ್ರಿಕೆಟ್. ಸೂಪರ್ ಪೀಕ್ ಫಾರ್ಮ್ ಅಲ್ಲಿ ಇದ್ದಿದ್ದು. ಡೊಮೆಸ್ಟಿಕ್ ಬೌಲರ್ ಆಕ್ಚುಲಿ ಹೇಳ್ಬೇಕಂದ್ರೆ ಫಸ್ಟ್ ಬಾಲ್ ಇಂಟರ್ನ್ಯಾಷನಲ್ ಕೆರಿಯರ್ ಅಲ್ಲೇ ಫಸ್ಟ್ ಬಾಲ್ ಡೊಮೆಸ್ಟಿಕ್ ಬೌಲರ್ ಅಂತಾನೆ ಕನ್ಸಿಡರ್ ಮಾಡ್ಬೇಕು ನೀವು. ಹೆಂಗ್ ಬಂತು ಬಾಲ್? 120 ಹಾಕಿದ್ದು ಡಿಫ್ರೆಂಟ್ ಥಿಂಗ್. ನಾನ್ ಹೇಳ್ತಾ ಇರೋದು ಏನ್ ಗೊತ್ತಾ, IPL ಅಲ್ಲಿ ಫಸ್ಟ್ ಓವರ್ ಅದನ್ನು ಮಸ್ಟ್ ವಿನ್ ಗೇಮ್ 18 runs ಮಾರ್ಜಿನ್ ಇಟ್ಕೊಂಡಿರೋ ಸಿನಾರಿಯೋ ನಾನ್ ಮಾತಾಡ್ತಾ ಇರೋದು. ಫಸ್ಟ್ ಅದಾದ್ಮೇಲೆ ಕ್ಯಾಪಿಟಲೈಸ್ ಮಾಡಿದ್ರಲ್ಲ. ಅಲ್ಲ ಅದಾದ್ಮೇಲೆ ಕ್ಯಾಪಿಟಲೈಸ್ ಮಾಡಿದ್ರಲ್ಲ. ಎಲ್ಲ ಸೇರಿ ನಿಮ್ ಲಾರ್ಡೆ ಕೊಟ್ರಲ್ಲ. ನಮ್ ಲಾರ್ಡ್ ಕೊಟ್ರಲ್ಲ. ಎಲ್ಲದು ಹೋಲ್ಸೇಲ್ ಆಗಿ ಒಂದೇ ಓವರ್ ಅಲ್ಲಿ ಕೊಟ್ಬಿಟ್ಟು ಹೋದ್ರಲ್ಲ ಅವರು. ಅದು ಓಕೆ. ನನ್ ಪರ್ಸ್ಪೆಕ್ಟಿವ್ ಏನ್ ಹೇಳ್ತಾ ಇದೀನಿ, 3 over 30 ದಟ್ಸ್ ನಾಟ್ ಅ ಬಿಗ್ ಥಿಂಗ್. ನಾನ್ ಹೇಳ್ತಾ ಇರೋದು ಗ್ರೌಂಡ್ ಲೈಕ್ ಚಿನ್ನಸ್ವಾಮಿ ಇವ್ರು 3 ಓವರಿಗೆ 40ರಿಂದ 45 ಹೊಡಿಬೇಕಿತ್ತು ಅಂತ ನಾನ್ ಹೇಳ್ತಾ ಇರೋದು. ಬಿಕಾಸ್ ಏನೋ ಎಕ್ಸ್ಟ್ರಾರ್ಡಿನರಿ ಆಗಿ ಮಾಡಿದ್ರು ಅಂತ ನಾನು ಹೇಳ್ತೇನೆ. ನಾವು ಹೇಳ್ತಿರೋದು ಅವ್ರು ಬ್ಯಾಡ್ ಬೌಲಿಂಗ್ ಮಾಡಿ ನಮ್ಮವ್ರ ಬ್ಯಾಟ್ ರನ್ಸ್ ಹೊಡೆದಿಲ್ಲ ಅಂತಂದ್ರೆ 45 ಹೊಡಿಬೇಕು ಅಂತ ಹೇಳ್ಬೋದು. ಅವ್ರು ಒಳ್ಳೆ ಬೌಲಿಂಗ್ ಹಾಕ್ಬಿಟ್ಟು ನಾವು ಅದ್ರಲ್ಲಿ 45 ಹೊಡಿಯಕ್ಕಾಗಿಲ್ಲ ಅಂತಂದ್ರೆ ನಾನದು ಒಳ್ಳೆ ಬೌಲಿಂಗ್ ಅಂತ ಹೇಳೋದೇ ಇಲ್ಲ. ಫ್ಯಾಫ್ ಸ್ಟ್ರಗಲ್ ಮಾಡ್ದ, ಇದನ್ನ ಎಕ್ಸೆಪ್ಟ್ ಮಾಡ್ಕೊಬೇಕು ಎಲ್ಲರೂ. ಇಂಟರ್ನ್ಯಾಷನಲ್ ಬ್ಯಾಟ್ಸ್ಮನ್ ಸ್ಟ್ರಗಲ್ ಮಾಡ್ತಾ ಇದ್ದಾನೆ ಅಂದ್ರೆ ಅದು ಒಳ್ಳೆ ಬೌಲಿಂಗ್ ಅಲ್ಲ, ಎಕ್ಸ್ಟ್ರಾರ್ಡಿನರಿ ಬೌಲಿಂಗ್ ಮಾಡಿರೋದು ಅದೇ ಅಷ್ಟೇ. ನಾನ್ ಅಗ್ರಿ ಆಗಲ್ಲ ಅದಕ್ಕೆ. ಅನುಭಯ, ಯು ಬೀಯಿಂಗ್ ಎ ಬ್ಯಾಟ್ಸ್ಮನ್ ಆಕ್ಚುಲಿ ಬಿ ಹಾನೆಸ್ಟ್, ಡಿಡ್ ಹಿ ಬೌಲ್ ವೆಲ್ ಆರ್ ನಾಟ್ ದ ಫಸ್ಟ್ ಓವರ್? First over. Yeah, I think he bowled really well. No, so see, that's what here. Both the points are correct. See, Nikhil's perspective is correct. Your guys' perspective also is correct. What he's telling is, see, now what happens that, see, just because we ended the second half really well, we got that score. Otherwise, that 3 overs 30, what if they get out and we score 180, 190? So that's what he's talking about. Okay, when we come to the next point, we can have more clarity on this one. Yeah, when you take the next point. Yeah, actually Nikhil point is really good. That's how SRH is playing, right? They are going from just first ball because now the cricket is changed. But your point of view also is really correct. Where if they get out, because T20 is a game like that, you can't do anything. So that's what. ನಾನ್ ಏನ್ ಹೇಳ್ತೀನಿ ಗೊತ್ತಾ, ನೀವ್ ಹೇಳಿದ್ರಿ ಔಟ್ ಆದ್ರೆ ಅಂತ. ಫಸ್ಟ್ 6 to 7 ಮ್ಯಾಚಸ್ ಜಸ್ಟ್ ಅ ಮಿನಿಟ್. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇದೇ ಇಂಟೆಂಟ್ ಇಂದ ಫಸ್ಟ್ 6 to 7 ಮ್ಯಾಚಸ್ ಆಡಿದ್ಯವ್ರು. ಔಟ್ ಆದ್ರೆ, ಹಿಂದ್ಗಡೆ ಯಾರು ಆಡ್ದಿದ್ರೆ, ಕೆಳಗಡೆ ಬಂದ್ ಆಡ್ದಿದ್ರೆ, ಅದ್ಯಾಕ್ ನಿಮ್ ತಲೆಯಲ್ಲಿ ನೀವ್ ಆಡ್ತಿದ್ರ ತಾನೇ, ಹೋಗ್ ಗುದ್ರಿ, ಆಮೇಲೆ ನೋಡೋಣ ಅದನ್ನ. ನಾನ್ ಹೇಳ್ತಾ ಇರೋದು ರೆಸ್ಪಾನ್ಸಿಬಲ್ ಆಗಿ ಆಡಿ. ಇನ್ ದ ಸೇಮ್ ವೇ ನಾನ್ ನಿಮ್ಗೆ 50 ರನ್ ನೋಡಿರಿ ಅಂತ ಹೇಳ್ತಾ ಇಲ್ಲ. ಫಸ್ಟ್ ಓವರ್ ಅಲ್ಲಿ 2 runs ಈಸ್ ನಾಟ್ ಅಕ್ಸೆಪ್ಟಬಲ್ ಅಂತ ನಾನ್ ಹೇಳ್ತಾ ಇರೋದು. ಹೊಡಿರಿ ನೆಲದ್ಮೇಲೆ, ಗ್ಯಾಪ್ ಅಲ್ಲಿ ಆಡ್ರಿ. ನೀವು ಸಚ್ಚ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ ಯು ಆರ್, ನೆಲದಲ್ಲಿ ಆಡ್ಕೊಳ್ರಿ, 8 runs ಬರ್ಲಿ, ಅಷ್ಟು ನಾನು ಹೇಳ್ತಾ ಇರೋದು.
ಓಕೆ ಸಾಗರ ನೀನೇ ಹೇಳೋಣ. ಸೊ ನಿನ್ ಪಾಯಿಂಟ್ ನನಗೆ ಗೊತ್ತಾಯ್ತು, ನೀನ್ ಏನ್ ಹೇಳಕ್ ಬರ್ತೀಯ ಅಂತ ಗೊತ್ತಾಯ್ತು. ನೀವು ಎಲ್ಲಾ SRH ಗೇಮ್ಸ್ ನ ತೆಗಿರಿ, ಎವ್ರಿ ಫಸ್ಟ್ 2 overs ತೆಗೆದು ನೋಡಿ. ಅವರು ಬ್ಯಾಡ್ ಬೌಲಿಂಗ್ ಗೆ 4-6 ಹೊಡೆದ್ರ, ಎಕ್ಸ್ಟ್ರಾರ್ಡಿನರಿ ಬೌಲಿಂಗ್ ಗೆ ಅಥವಾ ವೆರಿ ಗುಡ್ ಬೌಲಿಂಗ್ ಗೆ 4-6 ಹೊಡೆದ್ರ ತೆಗೆದು ನೋಡಿ. ನಾನಲ್ಲ, ಯಾರ್ ಬೇಕಾದ್ರೂ ತೆಗೆದು ನೋಡ್ಬೋದು. ಒಳ್ಳೆ ಬೌಲಿಂಗ್ ಹಾಕಿದ್ರೆ, ಯಾಕಪ್ಪ ಇವಾಗ SRH ಅವ್ರು RCB ಮೇಲೆ ಆಡಿದ್ರು, ವಿಲ್ ಜಾಕ್ಸ್ ಫಸ್ಟ್ ಓವರ್ ಬೌಲಿಂಗ್ ಹಾಕಿದ್ರು, ಎಷ್ಟು ಹೊಡೆದ್ರವ ಮ್ಯಾಚ್ ಫಸ್ಟ್ ಓವರ್ ಅಲ್ಲಿ? ಅಲ್ಲ ಸಾಗರ್, ಆ ಲೆವೆಲ್ ಅಲ್ಲಿ ಹಾಕೋದೆಲ್ಲ ಒಳ್ಳೆ ಬೌಲಿಂಗ್, ಕೆಟ್ಟ ಬೌಲಿಂಗ್ ಯಾರು ಹಾಕಲ್ಲ. ನೀನು ಒಳ್ಳೆ ಬಾಲಿಂಗ್ ಆಡಕ್ ರೆಡಿ ಆಗಿರ್ಬೇಕು. ಇವಾಗ ಫಸ್ಟ್ ಓವರ್ ಅಲ್ವಾ ನೀವ್ ಹೇಳ್ತಿರೋದು, ಫಸ್ಟ್ ಓವರ್ ರನ್ಸ್ ಹೊಡಿಬೇಕು ಸರಿನಾ? ವಿಲ್ ಜಾಕ್ಸ್ ಬೌಲಿಂಗ್ ಹಾಕ್ದಪ್ಪ ಫಸ್ಟ್ ಓವರ್ SRH ಮೇಲೆ, ಎಷ್ಟು ರನ್ ಕೊಟ್ಟ ಮ್ಯಾಚ್ ಫಸ್ಟ್ ಓವರ್? 4 ರನ್ 5 ರನ್ ಕೊಟ್ಟರು. ಆ ಲೆವೆಲ್ ಅಲ್ಲಿ ಸಾಗರ್, he got Travis Head out and he gave 3 or 4 runs if I'm not wrong. Okay, then someone should come and say, hey Travis Head, why did you get out? You should hit 10, at least 5 runs. You are a quality player, at least you should hit 8 runs in the first over. You can say like that, right? No, he's just that is my point. ಸಾಗರ್, ನಾನ್ ಏನ್ ಹೇಳ್ತಾ ಇರೋದು ಗೊತ್ತಾ ಸಾಗರ್, ನೀನ್ ಆಡ್ತಿರೋ ಲೆವೆಲ್ ಯಾವ್ದು? ಓಕೆ, ನೀನ್ ಆಡ್ತಿರೋದು IPL ಅಲ್ಲಿ. ನೀನ್ ಎಕ್ಸ್ಪೆಕ್ಟ್ ಮಾಡ್ತೀಯ ಒಳ್ಳೆ ಬಾಲ್ ಹಾಕಕ್ಕೆ ಎಕ್ಸ್ಪೆಕ್ಟ್ ಮಾಡೋದು. ಎಲ್ಲರೂ ತಂದು ಕೆಟ್ಟ ಬಾಲ್ ಹಾಕಲ್ಲ, ತಂದು ಒಳ್ಳೆ ಬಾಲೇ ಹಾಕೋದು. ಗುರು ಒಳ್ಳೆ ಬಾಲ್ ಹಾಕ್ತಾರೆ ಅಂದ್ಮೇಲೆ ನೀವು ಒಳ್ಳೆ ಬಾಲ್ ಆಡಕ್ಕೆ ರೆಡಿ ಆಗಿರ್ಬೇಕು, ಅದಕ್ಕೆ ಹೊಡಿಬೇಕು. ನಾನ್ ಕೆಟ್ಟ ಬಾಲಿಗೆ ಹೊಡಿತೀನಿ ಅಂತಂದ್ರೆ ನೀನು ಬುಮ್ರಾ ಹೊಡಿಯಕ್ ಆಗಲ್ಲ. ಈ ಇವನಿಗೆ ಮೆಗ್ರಾ ಎಲ್ಲ ಹಾಕ್ಬಿಟ್ಟಿದ್ರೆ ಇವ್ರು 1 ಬಾಲ್ ಆಡಲ್ಲ. ಹಾಗಾದ್ರೆ ಒಳ್ಳೆ ಬಾಲಿ ಹೊಡಿಯಲ್ಲ ಅಂತ ಆಡೋದಾದ್ರೆ ಒಳ್ಳೆ ಬಾಲಿ ಹೊಡಿಯಕ್ಕೆ ರೆಡಿ ಆಗಿರ್ಬೇಕು ಗುರು. ಸಾಗರಣ್ಣ ಒಂದ್ ನಿಮಿಷ, ನಿಖಿಲ್ ಬ್ರೋ ನೀವ್ ಹೇಳಿದ್ರಿ ಫಸ್ಟ್ ಹಾಫ್ ಅಲ್ಲಿ ಇವರು ಹಿಂಗೆ ಔಟ್ ಆಗ್ಬಿಟ್ರೆ ಅಂತ ನೋಡ್ಕೊಂಡ್ ನಡ್ತಿದ್ರು ಅಂತ. ಅವಾಗ ಇವರು ಕನ್ಸಾಲಿಡೇಷನ್ ಫೇಸ್ ಅಂತ ಒಂದ್ ಇರುತ್ತೆ ಮ್ಯಾಚ್ ಅಲ್ಲಿ. ವಿಕೆಟ್ ಬಿದ್ದಿದ ತಕ್ಷಣ ಸ್ಲೋ ಮಾಡ್ತಾರೆ, ಅದಾದ್ಮೇಲೆ ಪೇಸ್ ಮಾಡ್ಕೊಳ್ಳೋದಂತ ಸ್ಲೋ ಮಾಡ್ಬಿಟ್ಟು ಆಡ್ತಾರೆ. ಇವಾಗ ಅವ್ರು ಹಂಗ ಆಡ್ತಿಲ್ಲ, ಇವಾಗ ಅವರು ಮೆರಿಟ್ ಆಫ್ ದ ಬಾಲ್ ಆಡ್ತಿದ್ದಾರೆ. ಈ ಬಾಲ್ ಸಿಕ್ಕಿದ್ರೆ ಹೊಡಿತೀನಿ, ವುಡ್ ಬಾಲ್ ರೆಸ್ಪೆಕ್ಟ್ ಮಾಡಿ ಬಿಡ್ತೀನಿ. ನೀವು ನೋಡಿ ನಮ್ಮ RCB ಅವರು ಬೌಂಡ್ರಿಗಳು ಹೇಳ್ಬೇಕು ಅಂದ್ರೆ ನಂಬರ್ ಆಫ್ ಸಿಕ್ಸಸ್ ಜಾಸ್ತಿ ಹೊಡೆದಿರೋದೇ ವಿರಾಟ್ ಕೊಹ್ಲಿ ಈ ಸೀಸನ್. ಯಾಕಂದ್ರೆ ಸೆಕೆಂಡ್ ಹಾಫ್ ಇಂದ ಅವರು ಮೆರಿಟ್ ಆಫ್ ದ ಬಾಲ್ ಆಡಕ್ ಸ್ಟಾರ್ಟ್ ಮಾಡಿದ್ರು, ಕನ್ಸಾಲಿಡೇಷನ್ ಫೇಸೇ ಬಿಟ್ಬಿಟ್ರು. ಮತ್ ಹಂಗ್ ನೋಡಕ್ ಹೋದ್ರೆ ನೀವ್ ಹೇಳ್ತಿದ್ರಲ್ಲ ಡೊಮೆಸ್ಟಿಕ್ ಬೌಲರ್ ಇವ್ರು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಹೊಡಿಬೇಕಿತ್ತು ಅಂತ ಹೇಳೋದು 100% ಒಪ್ಕೊಂತೀನಿ. ಬ್ಯಾಟ್ಸ್ಮನ್ ಅದು ಈಗೋ ಇರುತ್ತೆ, ಗುರು ನಾನು ಇಷ್ಟೇ ಸ್ಟ್ಯಾಂಡರ್ಡ್ ಅಲ್ಲಿ ಆಡಿದ್ದೀನಿ, ಇವ್ನು ಡೊಮೆಸ್ಟಿಕ್ ಬೌಲರ್ ಇವ್ನ್ ಅಟ್ಯಾಕ್ ಮಾಡೋಣ ಅಂತ ಇರುತ್ತೆ. ಹಂಗ್ ನೋಡಕ್ ಹೋದ್ರೆ ಮಯಾಂಕ್ ಯಾದವ್ ಎಷ್ಟು ಜನ ಆಟ ಆಡ್ಸಿದವನು, 3 ಮ್ಯಾಚ್ ಆ ಹುಡುಗ ಆಡಿದ್ದು, 3 ಮ್ಯಾಚ್ ಇಂಜುರಿ ಆಯ್ತು. ಬ್ಯಾಟ್ಸ್ಮನ್ ಗಳ ಹೆಸರು ಗೊತ್ತಾ? ಯಾರ್ಯಾರು ಅವ್ನು ಎಷ್ಟು ಹೊಡೆದಿದ್ದಾರೆ ರನ್ನು? ಹಂಗ್ ನೋಡಕ್ ಹೋದ್ರೆ ಅವ್ನ್ ಅಟ್ಯಾಕ್ ಮಾಡಿ ಹೊಡೆದ್ ಬಿಡ್ಬೇಕಿತ್ತು. ನಾನ್ ಹೇಳ್ತಾ ಅದನ್ನೇ ನಾವು ಹೇಳ್ತಿರೋದು. ನಿನ್ನೆ ಹರ್ಪ್ರೀತ್ ಬಾರು, AB de Villiers, ವಿರಾಟ್ ಕೊಹ್ಲಿ, ಗ್ಲೆನ್ ಮ್ಯಾಕ್ಸ್ವೆಲ್ ಇವರೆಲ್ಲ ಇಂಟರ್ನ್ಯಾಷನಲ್ ಸಾಲಿಡ್ ಪ್ಲೇಯರ್ಸ್. ಅವ್ರ ವಿಕೆಟ್ ಹೆಂಗ್ ತಗೊಂಡ್ಬಿಟ್ರಪ್ಪ ಸಾಗರ್? ನೀನು ಯಾವ್ದೋ ಕಾಲ ಹೇಳ್ತಾ ಇದೀಯಾ ಸಾಗರ್? ಹೆಂಗ್ ಹೊಡಿಬೇಕು ಅಂದ್ರೆ ಹರ್ಪ್ರೀತ್ ಬಾರ್ ಇನ್ನೊಂದ್ಸತಿ ಕ್ರಿಕೆಟ್ ಆಡ್ಬಾರ್ದು ಆತರ. ನಾನು ಹೇಳ್ತೀನಿ ಸಿಂಪಲ್ ಥಿಂಗ್ಸ್ ನಾನು ಹೇಳ್ತಾ ಇರೋದು. ಹೆಂಗೆ ಅಂತಂದ್ರೆ ಫಸ್ಟ್ ಓವರ್ಗೆ 2 runs ಈ ಟೈಮ್ ಅಲ್ಲಿ ಯಾವ ಕಡೆಯಿಂದನೂ ತಗೊಳಕ್ ಆಗಲ್ಲ. ಅನ್ಎಕ್ಸೆಪ್ಟಬಲ್ ಮಗ, ನಾನ್ ಹೇಳ್ತಾ ಇರೋದು. ಇದೇ ಮ್ಯಾಚ್ ಎಲ್ಲಾದ್ರೂ RCB ಸೋತಿದ್ರೆ ನೀವು ಬಂದ್ಬಿಟ್ಟು ಫಸ್ಟ್ ಪಾಯಿಂಟ್ ಇದನ್ನೇ ಹೇಳ್ತಾ ಇದ್ವಿ. ನಾವ್ ಹೇಳ್ತಾನೆ ಇರಲ್ಲ, ಫಸ್ಟ್ ಪಾಯಿಂಟ್ ಅದ್ ಹೇಳ್ತಾನೆ ಇರಲ್ಲ. ನಾವು ಫುಲ್ ಮ್ಯಾಚ್ ನೋಡಿದೀವಿ, ಅವ್ನ್ ಬೌಲಿಂಗ್ ಚೆನ್ನಾಗಿ ಮಾಡಿದ. ಬ್ರೋ ಇನ್ನೊಂದ್ ಹೇಳ್ತೀನಿ, ಓಕೆ ಫಸ್ಟ್ ಓವರ್ 10 runs ನೀವು ತಗೊಳಲ್ಲ ಬ್ರೋ, ಫಸ್ಟ್ ಓವರ್ 2 runs ನೀವು ತಗೊಳಲ್ಲ. ನೋಡಿ ಅಂತ ಇಲ್ಲ, ಫಸ್ಟ್ ಓವರ್ ಅಲ್ಲಿ ಅಟ್ ಲೀಸ್ಟ್ ನಿಂಗೊಂದು 5-6 runs ಬರ್ಬೇಕಿತ್ತು. 2 runs ನಂಗೆ ಅಕ್ಸೆಪ್ಟ್ ಆಗಲ್ಲ ಅಂತ ಹೇಳ್ತೀನಿ. ಓಕೆ ಬ್ರೋ, ಫಸ್ಟ್ ಓವರ್ 2 runs ಇಸ್ ನಾಟ್ ಅಕ್ಸೆಪ್ಟಬಲ್ ಅಕಾರ್ಡಿಂಗ್ ಟು ಯು. ಫಸ್ಟ್ ಓವರ್ 10 run ನೋಡಿದ್ರು, ಸೆಕೆಂಡ್ ಓವರ್ 10 ಹೊಡೆದ್ರು, ಥರ್ಡ್ ಓವರ್ 10 ಹೊಡೆದ್ರು ಅಂತಾನೆ ಇಟ್ಕೊಳ್ಳಿ, ಅದು ಅಕ್ಸೆಪ್ಟಬಲ್? ಓಕೆ ಸರಿ, ಇನ್ನೂ ಚಾನ್ಸಸ್ ಇದೆ. ಅವಾಗ ಬಂದಾಗ ನಾನು ಹೇಳ್ತೀನಿ, ಇದೇ ಪಾಯಿಂಟ್ಸ್ ನಿಮ್ ಬಾಯಿಂದ ಬರುತ್ತೆ. ಓಕೆನಾ? ನಾನ್ ಹೇಳ್ತಾ ಇರೋದು ಈ ಟೈಮ್ ಅಲ್ಲಿ ಆಡ್ತಿದ್ದೀರಾ ಅಂತಂದ್ರೆ ರೈಟ್ ನಾವು ಕ್ರಿಕೆಟ್ ಅಲ್ಲಿ ಹೆಂಗ್ ಆಗ್ತಾ ಇದೆ ಅಂತಂದ್ರೆ ಡಮಾಲ್ ಆಟನೇ ಆಗ್ತಾ ಇರೋದು. ನಾನ್ ಕನ್ಸಾಲಿಡೇಟ್ ಮಾಡ್ತೀನಿ, ನಾನ್ ನೋಡ್ಕೊಂಡ್ ಆಡ್ತೀನಿ, ಮೆರಿಟ್ ಆಫ್ ದ ಬಾಲ್ ಆಡ್ತೀನಿ, ನಡೆಯಲ್ಲ. ಒಂದೊಂದ್ ಬಾಲ್ಗೆ ಮಿನಿಮಮ್ 3 ಶಾಟ್ಸ್ ಹೊಡಿತಾರೆ ಒಬ್ಬೊಬ್ರು. ಫಾರ್ ಎಕ್ಸಾಂಪಲ್ AB de Villiers ಸುಮ್ನೆ ಗ್ರೇಟೆಸ್ಟ್ ಪ್ಲೇಯರ್ ಆಗಿಲ್ಲ. ಒಂದ್ ಬಾಲ್ಗೆ 3 ತರ ಶಾಟ್ಸ್ ಇರುತ್ತೆ. ಇವನ್ ಚೆನ್ನಾಗ್ ಬಾಲ್ ಹಾಕ್ದ, ನಾನ್ ಕೊಡ್ತೀನಿ ಅಂತ ಅವ್ನ್ ಆಡಿದಿದ್ರೆ ನಿಜವಾಗ್ಲೂ ಹೇಳ್ತೀನಿ ಹೆಸರಿಲ್ದಿದ್ದಂಗೆ ಹೋಗ್ಬಿಡ್ತಾ ಇದ್ದ. ಹಂಗ್ ನೋಡಕ್ ಹೋದ್ರೆ ಸೂರ್ಯಕುಮಾರ್ 14 ಮ್ಯಾಚ್ ಹಂಡ್ರೆಡ್ ಹೊಡಿಬೇಕು. ಒಂದೊಂದ್ ಬಾಲ್ 4 ಶಾಟ್ ಇಟ್ಟಿದ್ದಾನೆ, 5 ಶಾಟ್ ಹೊಡಿತಾನ ಲೆಫ್ಟ್ ರೈಟ್ ಸ್ಟ್ರೇಟ್ ಫ್ರಂಟ್ ಹೋಗು ಎಕ್ಸ್ಪ್ರೆಸ್ ಮಾಡು, ಗುದ್ದು ಅಂತ ನಾನು ಹೇಳೋದು. ಗುದ್ಬೇಕು ಹೋಗಿ, ಬಾಲ್ ಯಾವನಾದ್ರೂ ಆಗ್ಲಿ ಹಾಕೋದು, ಗುದ್ಬೇಕು ಹೋಗಿ, ಭಯ ಹುಟ್ಟಿಸ್ಬಿಡ್ಬೇಕು ಫಸ್ಟ್. ಆ ತರ ಆಡ್ಬೇಕು, ಇಂಟೆಂಟ್. ನೀನ್ ಸುಮ್ನೆ ನರ್ಸತ್ತವ್ರ ತರ ಆಡಿದ್ರೆ ಆಗಲ್ಲ, ಇಂಟೆಂಟ್ ಇಟ್ಕೊಂಡ್ ಆಡ್ಬೇಕು ಅಂತ ನಾನು ಹೇಳೋದು. ಕನ್ಸಾಲಿಡೇಟ್ ಮಾಡ್ತೀನಿ.
ಅಲ್ಲ ನೆಕ್ಸ್ಟ್ ವರ್ಷ ನರ್ಸತ್ ಆಡ್ಕೊಂಡು 30 ರನ್ ನೋಡಿದ್ರು ಆ ಕಾನ್ಸೆಪ್ಟ್ ಅಲ್ಲಿ. ನಾನ್ ಹಂಗ್ ಹೇಳ್ತಾ ಇಲ್ಲ, ನಾನ್ ಮೈಂಡ್ ಸೆಟ್ ಹೇಳ್ತಾ ಇರೋದು, ಇಂಟೆಂಟ್ ಹೇಳ್ತಾ ಇರೋದು. ಅಗ್ರೆಸಿವ್ ಕ್ರಿಕೆಟ್ ಆಡಿ, ಅಗ್ರೆಸಿವ್. ಅಲ್ಲ, ನಾನ್ ನೀವ್- ವಿರಾಟ್ ನೀವ್ ಕೊಹ್ಲಿ ಹೇಳ್ತಿರೋ ಅದಕ್ಕೆ ನಂಗೆ ಇಷ್ಟ intent- ಆಗೋದು, ಅಗ್ರೆಸಿವ್ ಕ್ರಿಕೆಟ್ ಮೈಂಡ್ ನೀವ್ ಸೆಟ್. ಹೇಳ್ತಿರೋ ಇಂಟೆಂಟ್ ಪ್ರಕಾರ ಫಸ್ಟ್ ಓವರ್ ಆಡಿದ ಇಂಟೆಂಟ್ ಪ್ರಕಾರ ನೆಕ್ಸ್ಟ್ 2 overs ಅಲ್ಲಿ ಅವ್ರು ಬರೀ 10 runs ಹೊಡಿಬೇಕಾಯ್ತಾ ಬಾಬಾ ಅಂದ್ರೆ. ವಿರಾಟ್ ಕೊಹ್ಲಿ ಹೊಡೆದ, ಅದಕ್ಕೆ ನೀವು ಮಾತಾಡ್ತಿದ್ದೀರಾ. ಹೊಡೆದಿಲ್ಲ ಅಂದಿದ್ರೆ 2 6. ಅದೇ ಹಳೆ ಮಾತಾಡ್ಲಿ. ಫಸ್ಟ್ ಥ್ಯಾಂಕ್ಸ್ ಟು ಸುನಿಲ್ ಗವಾಸ್ಕರ್. ನಾನ್ ಹೇಳ್ತೀನಿ, ಸುನಿಲ್ ಗವಾಸ್ಕರ್ ಎಲ್ಲಾದ್ರೂ ವಿರಾಟ್ ಕೊಹ್ಲಿ ಪೋಕ್ ಮಾಡಿಲ್ಲ ಇದು ಅಂದಿದ್ರೆ ಟಾಪಿಕ್ ಸುಮ್ಮನೆ ಸ್ಕೋರ್ ಆಗ್ತಾ ಇತ್ತು. ಇದು ಇಲ್ಲ, ಇಲ್ಲ. ಟಾಪಿಕ್ ಲಾಸ್ಟ್ 7 games ವಿರಾಟ್ ಕೊಹ್ಲಿ ಸಖತ್ತಾಗಿ ಇಂಟೆಂಟ್ ತಗೊಂಡು ಆಡ್ತಿರೋದು. ಫ್ಯಾಫು ಅಷ್ಟೇ, ಔಟ್ ಆದ್ರೂ ಪರವಾಗಿಲ್ಲ, ಒಳ್ಳೆ ಇಂಟೆಂಟ್ ಅಲ್ಲೇ ಬ್ಯಾಟಿಂಗ್ ಆಡ್ತಿರೋದು. 1 over ನೀವು ನೋಡ್ಬಿಟ್ಟು ಅವ್ರು ಇಡೀ 7-8 ಮ್ಯಾಚಸ್ ಆಡಿರೋದನ್ನ ನೀವು ಏನು ಆಡಿಲ್ದಿರೋ ತರ ಹೇಳಿದ್ರೆ ನಾವೇನು ಹೇಳಕ್ಕಾಗಲ್ಲ ಅಂದೆ. ನಾನು ನೆಕ್ಸ್ಟ್ ಸೆಗ್ಮೆಂಟ್ ಅಲ್ಲಿ ಹೇಳ್ತೀನಿ. ಈಗ ಫಸ್ಟ್ 3 overs ಇನ್ ಕೇಳಿದ್ರ ಅದ್ರ ಪರ್ಸ್ಪೆಕ್ಟಿವ್ ನಾನು ಹೇಳಿದೀನಿ. ನೆಕ್ಸ್ಟ್ ಮಳೆ ಬಂದ ಆದ್ಮೇಲೆ ನೆಕ್ಸ್ಟ್ ಆಡಿದ್ರಲ್ಲ ಅದ್ರದ್ ನಾನು ಹೇಳ್ತೀನಿ, ಅವಾಗ ನಾನ್ ಮಾತಾಡ್ತೀನಿ. ಇವಾಗ ಅನುಭವ್ ಏನ್ 5 minutes ಬಿಟ್ರೆ ಲಾಗ್ಔಟ್ ಆಗಿ ಹೋಗ್ತಿರ್ತಾರೆ. ಏನ್ ಅವ್ರಿಗೆ ಮಾತೇ ಆಡ್ತಾ ಇಲ್ಲ. ಓನರ್ ಚಾನೆಲ್ ಓನರ್ ಅವರು ಎಲ್ಲ ಅವರು ಸುಮ್ನೆ ಕೂತ್ಕೊಂಡಿದ್ದಾರೆ. No, really good. Actually, really good debate. Actually, I agree both of your points. There's nothing wrong in what each one of you guys are telling. But actually, that's the next space is really important, right? Where it rained, and actually, again, it's advantage CSK, right? Because we lose the entire momentum. The pitch becomes moist, and it started turning. So, what I felt really crucial there was we didn't lose a wicket, right? In that phase, if you would have lost wicket just after the break, it would have been struggles. But somehow Faf and Virat Kohli managed, and as Naveen called out, it was a really good masterstroke putting Rajat Patidar at number 3, right? We all were talking about Cameron Green, but I feel currently Rajat Patidar is one of the best players of spinners, I feel. And that guy also respected Mitchell Santner. That's what I really liked. He played really sensible because he knew if he lost wicket against Santner, it will be really crucial because we need runs. So what do you guys feel that entire, because if you look at that 3-4 overs, we, as Naveen said, we didn't get much runs. But I feel that was, again, maybe I would say as in terms of Nikhil, there's no intent. But again, end of the day, it's a clever cricket because you at least managed to keep the wickets. What do you guys feel? I think that phase of batting was really important. Exactly. This is the point I was waiting for. So, ಏನಂದ್ರೆ ಇವಾಗ ಫಸ್ಟ್ 3 overs 30 runs ಏನೋ ಹೊಡೆದ್ರು. ನೆಕ್ಸ್ಟ್ 3-4 overs ಸಕ್ಕದಾಗಿ ಬೌಲಿಂಗ್ ಹಾಕಿದ್ರು. ಬಾಲ್ ಪಿಚ್ ಆಗ್ತಿದೆ, ಇಷ್ಟಿಷ್ಟಗಳ ತಿರುಗ್ತಿದೆ. ಲಿಟ್ರಲಿ ಲೈಕ್ ಫ್ಯಾಫ್ ಸೆಡ್ ಡೇ 5 ಆಫ್ ರಾಂಚಿ ವಿಕೆಟ್ ಇಷ್ಟಿಷ್ಟಗಳ ತಿರುಗ್ತಿದೆ. ಸೊ ಇವಾಗ ಅದನ್ನ ಒಳ್ಳೆ ಬೌಲಿಂಗ್ ಅಂತ ಹೇಳ್ತೀರಾ, ಲ್ಯಾಕ್ ಆಫ್ ಇಂಟೆಂಟ್ ಅಂತ ಹೇಳ್ತೀರಾ ಅಂತ ಈ ಪ್ರಶ್ನೆ ನಿಖಿಲ್ ಅಣ್ಣ ಕೇಳ್ತೀನಿ. ಓಕೆ, ನೀನ್ ಹೇಳಿದ ಲೆಕ್ಕದಲ್ಲಿ ಮಗ ಅವ್ರು ಚೆನ್ನಾಗಿ ಬೌಲಿಂಗ್ ಆಗ್ತಿದ್ರು, ಕರೆಕ್ಟಾ? ಕರೆಕ್ಟ್ ತಾನೆ? ಹೇಳಿ. ನೀನ್ ಹೇಳಿದ ಲೆಕ್ಕದಲ್ಲಿ ಬಾಲ್ ಏನೋ ಮೆರಿಟ್ ಆಫ್ ದಿ ಬಾಲ್ ಅಲ್ಲಿ ಆಡಿದಿದ್ರೆ ಸಿಂಗಲ್ 2D ಆಡ್ಕೊಬೇಕಿತ್ತು, ಹೌದಾ? ಏನ್ ಮಾಡಿದ್ರು? ಆಡ್ಬೇಕು ಏನಕ್ಕೆ ಸಿಂಗಲ್ 2D ಆಡ್ಬೇಕು? ಅಲ್ಲ, ಪ್ರತಿ ಬಾಲ್ ಚೆನ್ನಾಗಿ ಬೀಳ್ತಾ ಇತ್ತು. ಸ್ಯಾಂಟ್ನರ್ ಜಡೇಜಾ ಸಕ್ಕತ್ತಾಗಿ ಆಗ್ತಾ ಇದ್ರು. ಹೌದು, ಅದಕ್ಕೆ 3 over ರನ್ಸ್ ಬಂದಿಲ್ಲ. ಅದಕ್ಕೆ 3 over ರನ್ಸ್ ಬಂದಿಲ್ಲ. ನವೀನ್ ಬ್ರೋ 3 over ರನ್ ಬಂತ? ಅದು ಆ 3 over ಬಂದಿಲ್ಲ, 11 run ಏನೋ ಬಂದಿರ್ಬೇಕಷ್ಟೇ. 5-4 ಅಂದ್ರೆ 3 over ಅನ್ನೋದ್ರ ಅಂದ್ರೆ ಏನ್ ಇಂಟೆಂಟ್ ಬ್ರೋ? ಇಂಟೆಂಟ್ ಅದು ಸೀರಿಯಸ್ಲಿ ಫಸ್ಟ್ 2 overs ಅನ್ಪ್ಲೇಯಬಲ್ ಬಾಲ್ ತರ ಬಂದ್ಬಿಡ್ತು, ಹೆವಿ ತಿರುಗ್ತಾ ಇತ್ತು. ಅವಾಗ ನೋಡ್ಕೊಂಡ್ರು ಇಂಟರ್ನ್ಯಾಷನಲ್ ಸಿಕ್ಕಾಪಟ್ಟೆ ಟರ್ನ್ ಆಗ್ತಾ ಇತ್ತು. ಅದಾದ್ಮೇಲೆ ಇಂಟರ್ನ್ಯಾಷನಲ್ ಪ್ಲೇಯರ್ ತಿರುಗಿದ್ರು ಹೊಡಿಬೇಕು. ಇಲ್ಲ ಫಸ್ಟ್ ನಾನೇನ್ ಹೇಳ್ತೀನಿ, ಫಸ್ಟ್ 2 overs ತುಂಬಾ ಅಂದ್ರೆ ತುಂಬಾ ತಿರುಗ್ತಾ ಇತ್ತು. ಏನ್ ಮಾಡ್ಬೇಕು ಅಂತಾನು ಗೊತ್ತಾಗ್ತಿರ್ಲಿಲ್ಲ, ಎಲ್ಲಿಂದ ಬಿದ್ದು ಎಲ್ಲೋ ಇಂಟರ್ನ್ಯಾಷನಲ್ ಪ್ಲೇಯರು. ಅದೇ ಇಂಟರ್ನ್ಯಾಷನಲ್ ಪ್ಲೇಯರು ಯಾವ ಮನುಷ್ಯ ಸ್ವೀಪ್ ಹೊಡಿದೇ ಇರೋ ಪ್ಲೇಯರು ಸ್ವೀಪ್ ಅವಾಗ ಯೂಸ್ ಮಾಡಿದ್ರು. ದಿಸ್ ಈಸ್ ವಾಟ್ ಐ ವಾಸ್ ಫೀಲಿಂಗ್. ಅಣ್ಣ ನೀವ್ ಇವಾಗ ಹೇಳಿದ್ರಿ 1-2 ಹೊಡಿಬೇಕಿತ್ತು ಅಂತ, ಕರೆಕ್ಟಾ? ಸಿಂಗಲ್ಸ್ ಡಬಲ್ಸ್ ತಗೋಬೇಕಿತ್ತು ಅಂತ. ಅಲ್ಲಿ ನಡೀತಿದ್ದು ಪವರ್ ಪ್ಲೇ. ಸುತ್ತ ಅಲ್ಲೇ ನಿಂತಿರ್ತಾರೆ, ಹಿಂಗ್ ತಿರುಗುದ್ರು ಪ್ಲೇಯರ್ಸ್. ನೀವ್ ಸ್ಪಿನ್ನರ್ ಆಡಬೇಕಾರೆ ನೀನು ಔಟ್ಫೀಲ್ಡ್ ನ ಕ್ಲಿಯರ್ ಮಾಡ್ಬೇಕು, 2 ಹೊಡ್ಬೇಕು ಅಂದ್ರೆ. ಎಕ್ಸಾಂಪಲ್, ಬೌಂಡ್ರಿ ಬರ್ತಿಲ್ಲ ಅಂದ್ರೆ ನೀನು ಓವರ್ ದ ಟಾಪ್ ಹೊಡಿಬೇಕು. ಗ್ರೌಂಡ್ ಅಲ್ಲಿ ಹೊಡಿಕೆ ಗ್ಯಾಪ್ ಅಲ್ಲಿ ಹೊಡಿಬೇಕು, ಆಯ್ತಾ? ಬಾಲ್ ತಿರುಗ್ತಾ ಇದೆ ಅಲ್ಲಿ ಮೈನು. ಅದ್ ಈಸಿ ಅಲ್ಲ, ತಿರ್ಗೋ ಬಾಲ್ ಆಡಕ್ ಆಗಲ್ಲ. ಓಕೆ, ಇವಾಗ ಏನಾದ್ರು ಫೀಲ್ಡ್ ಸ್ಪ್ರೆಡ್ ಆಗಿದ್ರೆ ಪಾಕೆಟ್ಸ್ ಅಲ್ಲಿ ಹೊಡೆದಿ ಓಡಿರೋರು 1-2 ಓಡಿ ಇದ್ ಮಾಡಿರೋರು. ಚಿನ್ನಸ್ವಾಮಿ 2 ಹೊಡೋದೇ ಕಷ್ಟ.
ತುಂಬಾ ಚಿಕ್ಕ ಗ್ರೌಂಡ್. ನಾವ್ ನೋಡಿದೀವಲ್ಲ, ಅಲ್ಲಿ 3 ಓಡ್ತಾನೆ ಅಂದ್ರೆ ನೀನ್ ಒಂಥರ ಲೆಜೆಂಡ್ ಪ್ಲೇಯರ್ ತರ, ಲೆಜೆಂಡ್ ಅಥ್ಲೀಟ್ ತರ ಅದು. ಆ ಗ್ರೌಂಡ್ ಅಲ್ಲಿ 3 ಓಡೋದು. ನಾನು ಇನ್ನೊಂದು ಕ್ವಶನ್ ಕೇಳ್ತೀನಿ, ನಿಮ್ದಕ್ಕಿದನ್ನ ನಾನು ಅಗ್ರಿ ಮಾಡ್ತೀನಿ. ಒಂದೇ ಕ್ವಶನ್ ನಾನ್ ಕೇಳ್ತೀನಿ, ಅದೇ ಸ್ಯಾಂಟ್ನರ್ ಪ್ಲೇಸ್ ಅಲ್ಲೋ ಅದೇ ಜಡೇಜಾ ಪ್ಲೇಸ್ ಅಲ್ಲೋ ಸಾಗರ್ ನೀನೇ ಇದ್ದಿದ್ರು, ಅಲ್ಲಿ ಬಾಲ್ ಪಿಚ್ ಮಾಡಿದ್ದಿದ್ರು ಅಷ್ಟೇ ತಿರುಗ್ತಾ ಇತ್ತು. ಬಿಕಾಸ್ ಅಲ್ಲಿ ಡ್ಯಾಂಪ್ ಆಗಿತ್ತು ವಿಕೆಟ್, ವೆಟ್ ಆಗಿತ್ತು, ಗ್ರಿಪ್ ಆಗ್ತಾ ಇತ್ತು, ಆಲ್ ಆಫ್ ಎ ಸಡನ್ ಟರ್ನ್ ಆಗಿರೋದು ಅದು. ಅದನ್ನ ಗುಡ್ ಬಾಲಿಂಗ್ ಅಂತ ಹೇಳಕ್ ಆಗಲ್ಲ, ಅನ್ಎಕ್ಸ್ಪೆಕ್ಟೆಡ್ ಬಾಲಿಂಗ್ ಅಷ್ಟೇ. ಗುಡ್ ಬಾಲಿಂಗ್ ಅದು ಒಂದ್ ನಿಮಿಷ ಅನುಭಯ, ಬೀಯಿಂಗ್ ಅ ಬ್ಯಾಟ್ಸ್ಮನ್, ಯು ಆನ್ಸರ್ ದಿಸ್ ಕ್ವಶನ್. Please. This I don't agree. It was really good bowling only because you have to land. You have to land in good areas. Exactly. If you have to put it in good areas for the ball to spin. And Ball actually, turn ನಾನು ಅದನ್ನೇ ಹೇಳ್ತಾ ಇರೋದಪ್ಪ. ಅದೇ ಇನ್ನೊಂದು ವೇಟ್ ನಾನೇನ್ ಹೇಳ್ತಾ ಇದ್ದೀನಿ, ಮಳೆ ಬರ್ದಿದ್ದಿದ್ರೆ ಬಾಲ್ ಇಷ್ಟು ಟರ್ನ್ ಆಗ್ತಾ ಇತ್ತಾ? ಪಿಚ್ ವೆಟ್ ಆಗಿಲ್ದಿದ್ರೆ ಬಾಲ್ ಇಷ್ಟು ಟರ್ನ್ ಆಗ್ತಿತ್ತಾ? no, I have a point. So if you look at Jadeja didn't bowl well yesterday. He went for runs. If Jadeja bowled, I'll tell you why. Because he is bowling in 100 speed. Quick, yeah, and he was bowling up to the stumps. So that's why is he bowling so quickly? He is not giving ball air. He's not giving proper revolutions on the ball. He's just firing it in. And I knew they will struggle against Mitchell Centre because you remember that Nagpur game where they got all out for in World Cup, T20 World Cup. All out for Exactly. Turn the match because he bowled slow. ನಂದು ಇನ್ನೊಂದು ಪಾಯಿಂಟ್ ಪ್ರೂವ್ ಆಯ್ತು ಇಲ್ಲಿ ಮಗ. ವರ್ಲ್ಡ್ ಕಪ್ ಸ್ಕ್ವಾಡ್ ಅಲ್ಲಿ ನಾ ಜಡೇಜಾನ ಇನ್ ಆಡ್ಸಲ್ಲ ಅಂದೆ, ಇದೇ ಕಾರಣ. ವೆಸ್ಟ್ ಇಂಡೀಸ್ ಅಲ್ಲೂ ಹಿಂಗೆ ಪಿಚ್ ಇರುತ್ತೆ, ಇದೇ ಕಾರಣ ಸೇಮ್. ಗ್ರೌಂಡ್ ದೊಡ್ಡದು ಬ್ರೋ, ಗ್ರೌಂಡ್ ದೊಡ್ಡದಾಗಿರ್ತಾವ ಬ್ರೋ ಒಂಚೂರು. ಏನ್ ಬ್ರೋ ಚಿನ್ನಸ್ವಾಮಿಲಿ ಅದು ಅಲ್ಲಲ್ಲ, ನಾವು ಮ್ಯಾಚ್ ಗಿಂತ ಮುಂಚೆ ತೋರಿಸ್ಬಿಡ್ತೀರಿ ಈ ಕಡೆ 56, 65 ಸ್ಟ್ರೈಟ್ 70 ಅಂತ. ಒಳಗಡೆ ಹಿಂಗ್ ಟರ್ನ್ ಆಗೋದು ಗೊತ್ತಾ? ಅಶ್ವಿನ್ ಅದೊಂದು ಇದ್ರಲ್ಲಿ ಹೇಳಿದಾರೆ ವಿಡಿಯೋದಲ್ಲಿ, ಅದು 40 ಮೀಟರ್ಸ್ ಇದೆ ಬ್ರೋ. ಕೌ ಕಾರ್ನರ್ ಎಲ್ಲ 40 ಮೀಟರ್ಸ್ ಹತ್ರ ಬರುತ್ತೆ ಅದು ಆಲ್ಮೋಸ್ಟ್. ತುಂಬಾ ಚಿಕ್ಕ ಗ್ರೌಂಡ್ ಇದೆ ಬ್ರೋ. ಯು ನೋ ದ ಟರ್ನಿಂಗ್ ಇರುತ್ತಲ್ಲ, ಅದು ತುಂಬಾ ಒಳ್ಳೆ. ಚಿನ್ನಸ್ವಾಮಿ ಪರ್ಸ್ಪೆಕ್ಟಿವ್ ಹೆಂಗೆ ಅಂತಂದ್ರೆ, ಒಬ್ಬ ಒಳ್ಳೆ ಪ್ಲೇಯರ್ ಅಶ್ವಿನ್ ಅಲ್ಲಿ ಟೋನ್ 40 meters is too small, bro. Ashwin told. See, that's what Ashwin told. One side is, I think, 55 meters. Ashwin, he would have exaggerated, I think. ಮತ್ತೆ ಇನ್ನೊಂದೇನಂದ್ರೆ, ಜಡೇಜಾ ಶುಡ್ ಹ್ಯಾವ್ ಯುಟಿಲೈಸ್ ದ ಸ್ಕ್ರೀಸ್, ವೈಡ್ ಆಫ್ ದ ಸ್ಟಂಪ್ ಬಂದ್ ಹಾಕ್ಬೇಕಿತ್ತು ಒಂಚೂರು. ಅದೆಲ್ಲ ಯುಟಿಲೈಸ್ ಮಾಡ್ಕೊಬೇಕಿತ್ತು. ತುಂಬಾ ಕ್ಲೋಸ್ ಆಗಿ ಬಂದಿ ಸ್ಲೋ ಬಿಡ್ಬೇಕು. ಮಿಚೆಲ್ ಸೆಂಟ್ನರ್ ಹಾಕೋವರೆಲ್ಲ ಬ್ಯಾಟ್ಗೆ ಬರಲ್ಲ, ಕಾಯ್ತಾ ಇರ್ಬೇಕು. ಅದು ಅವ್ನ್ ಬಂದಿ ಬೆಂಡ್ ಆಗಿ ಅದೊಂಥರ ಹೆಂಗಂದ್ರೆ ಗಾಳಿನ ತೇಲ್ಸ್ಕೊಂಡ್ ಬಾಲ್ ಬಿಡ್ಬೇಕು ಒಂದಿದ್ರಲ್ಲಿ. He had bowled the slowest ball. Indian team select ಆಗ್ತಾ, this is what I said. No, actually, we can't blame Jadeja. That's how he bowls. That's how he bowls. But if he would have landed the same spot where Mitchell Santner landed, it would have been difficult because at that pace it would have turned. Because if you see, Glenn Maxwell was turning the ball. So just that they took the advantage of Jadeja. He was bowling little up to the stumps, and I think that's where the match he bowled too quickly. He bowled too quickly, if you ask me. And whatever Santner did, Jadeja could have replicated the same. I don't know for what reason he went to bowl quickly. That is not that's something that is coming to me. But ನನ್ನ ಪಾಯಿಂಟ್ ಪೂರ್ವ ಆಯ್ತು. ಒಳ್ಳೆ ಬೌಲಿಂಗ್ ಗೆ ರೆಸ್ಪೆಕ್ಟ್ ಕೊಟ್ಟು ಆಡ್ಲೇಬೇಕು. ಅವಾಗ ನಾವು ಒಳ್ಳೆ ಬೌಲಿಂಗ್ ಹೊಡಿತಾ ಇದ್ರು. ಒಳ್ಳೆ ಬೌಲಿಂಗ್ ಕಿಂತನೂ ಪಿಚ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಚೇಂಜ್ ಆಯ್ತು. ನಾನ್ ಹೇಳ್ತಾ ಇರೋದು, ಒಳ್ಳೆ ಬೌಲಿಂಗ್ ಹಾಕ್ದಾಗ್ಲೂ ಹೊಡೆದಿದ್ದಾರೆ. ಇದೇ ಕೊಹ್ಲಿ ಹ್ಯಾರಿಸ್ ರೌಫ್ಗೆ ಎಲ್ಲಿ ಹೊಡೆದಿದ್ರು? ಒಳ್ಳೆ ಬೌಲಿಂಗಿಗೆ ಹೊಡೆದಿರೋದು. ಅದನ್ನು ಒಳ್ಳೆ ಬೌಲಿಂಗ್ ಹೊಡಿಯಕ್ ಆಗಲ್ಲ ಅಂದ್ರೆ ಮನೇಲಿ ಹೊಡಿಯಕ್ ಆಗಲ್ಲ ಅಂತ ಹೇಳಿಲ್ಲ. ಹ್ಯಾರಿಸ್ ರಫ್ ಹೊಡೆದಿದ್ದ ಟೈಮಲ್ಲಿ ಹೊಡಿಲೇಬೇಕಿತ್ತು ಬ್ರೋ. ಇಲ್ಲಿ ಬಂದ್ಬಿಟ್ಟು ಮ್ಯಾಚ್ ತಂದ್ಬಿಟ್ಟಿದ್ರು ಮ್ಯಾಚ್ ನ. ಅದನ್ನೇ ನಾನು ಹೇಳ್ತಾ ಇರೋದು, ನಿನ್ನೆ ಮ್ಯಾಚ್ ಹೊಡಿಲೇಬೇಕಾಗಿತ್ತು. ಈಗ ನನ್ನ ಲೈನಿಗೆ ಬರ್ತಾ ಇದ್ದೀರಾ, ನಿನ್ನೆ ಮ್ಯಾಚ್ ಹೊಡಿಲೇಬೇಕಿತ್ತು. 18 ರನ್ ಮಾರ್ಜಿನ್ ಅಲ್ಲಿ ವಿನ್ ಆಗ್ಬೇಕಿತ್ತು. ಇವ್ರು ಒಳ್ಳೆ ಬಾಲ್ ಹಾಕ್ತಿದ್ದಾರೆ, ನೋಡ್ಕೊಂಡು ಆಡ್ತೀನಿ ಅಂದ್ರೆ ಇದ್ ಬದ್ದವರೆಲ್ಲ ಒಳ್ಳೆ ಬಾಲ್ ಹಾಕೋರಲ್ಲಿ. 218 ಹೊಡೆದ್ರಲ್ಲ, ಇನ್ನೆಷ್ಟು ಬೇಕು? ಅದನ್ನೇ ಹೇಳ್ತಾ ಇರೋದು. ಅಲ್ಲಿ ಚೇಂಜ್ ಆಯ್ತು, ಇಂಟೆಂಟ್ ಅಲ್ಲಿ ಬಂತು. ಯಾವಾಗ ಗೊತ್ತಾ? ಒಳ್ಳೆ ಬಾಲಿಗೂ ಗುದ್ದಕ್ ಸ್ಟಾರ್ಟ್ ಮಾಡಿದ್ರು. ತಿರ್ಗೋ ಬಾಲಿಗೆ ಕೊಹ್ಲಿ 6 ಹೊಡೆದ್ರು. ಎಲ್ಲಿಗೆ? ಡೀಪ್ ಮಿಡ್ ವಿಕೆಟ್ ಗೆ ಹೊಡೆದ್ರು. ಎಲ್ಲಿ? ಅದು ನೀನ್ ಒಳ್ಳೆ ಬಾಲ್ ಅನ್ಕೊಂಡ್ಬಿಟ್ಟು ಬಿಟ್ಟಿದ್ರೆ ಬುಗ್ರಿ ಆಡ್ಸ್ಬಿಡೋರು ಎಲ್ಲರೂ. ಒಳ್ಳೆ ಬಾಲ್ ಅಲ್ಲ, ಅದು ಮುಂದೆ ಹಾಕಿದ್ ಒಳ್ಳೆ ಬಾಲ್, ಅದು ಸಖತ್ ಬಾಲ್. ಅದು ಕೊಹ್ಲಿ ಹತ್ರ ಆ ಶಾಟ್ ಇಲ್ಲ ಅಂತಾನೆ ಆ ಬಾಲ್ ಹಾಕಿದ್ದು.
100% ನಾನು ಹೇಳ್ತೀನಿ. ಅನು ಪ್ಲೀಸ್ ಇಷ್ಟು ವರ್ಷ ಕೊಹ್ಲಿ ಜೊತೆ ಆಡಿದ್ಮೇಲೆ ಅವನಿಗೆ ಗೊತ್ತು ಕೊಹ್ಲಿ ಹತ್ರ ಆ ಶಾಟ್ ಇಲ್ಲ ಅಂತ ಅವ್ನು ಹಾಕಿರೋದು. ಒದೆ ತಿಂದ ಮೇಲೆ ಕ್ಲೂಲೆಸ್ ಆಗಿದ್ದು, ಎಲ್ಲಿಗೆ ಹಾಕ್ಬೇಕು ಅಂತ ಗೊತ್ತಾಗಿಲ್ಲ ಲಾಸ್ಟ್ ಅವನಿಗೆ. 6 ಮ್ಯಾಚಸ್ ಗೇಮ್ ಲಾಸ್ಟ್ 6 ಮ್ಯಾಚಸ್ ತೆಗೆದ್ ನೋಡು ಬ್ರೋ, ಅಸಾಲ್ಟ್ ಆಗಿ ಹೊಡೆದ್ ಬಿಸಾಕ್ಬಿಟ್ಟವ್ನ ಆ ಶಾಟ್ ನ. ನೋಡ್ದೆ, ಅದೇ ಲಾಸ್ಟ್ 6 ಮ್ಯಾಚ್ ಇಂದಾನೇ ಬಂದಿರೋದಪ್ಪ. ನಾನು ಅದನ್ನೇ ಹೇಳ್ತಾ ಇರೋದು. ಫಸ್ಟ್ ಅದು ನನ್ ಪಾಯಿಂಟ್ ಈಗಲೇ ಪ್ರೂವ್ ಆಗ್ತಿರೋದು. 7 ಮ್ಯಾಚಸ್, ಫಸ್ಟ್ 7 ಮ್ಯಾಚಸ್ ಕೊಹ್ಲಿ ಅಕ್ರಾಸ್ ಹೊಡಿತಾನೂ ಇರ್ಲಿಲ್ಲ, ಹೋಗ್ತಾನೂ ಇರ್ಲಿಲ್ಲ. ಒಳ್ಳೆ ಬಾಲ್ ಅಂತ ರೆಸ್ಪೆಕ್ಟ್ ಮಾಡ್ತಿದ್ದ, ಒಳ್ಳೆ ಬಾಲ್ ಅಂತ ಸ್ಟ್ರೈಟ್ ಆಗ್ತಿದ್ದ. ಅಡಾಪ್ಟ್ ಮಾಡಿದ್ರು. ಒಳ್ಳೆ ಬಾಲ್ ಅಂತ ಅಲ್ಲ ರೆಸ್ಪೆಕ್ಟ್ ಮಾಡ್ತಿದ್ದು, ಸ್ಪಿನ್ನರ್ ಗೆ ನೋಡ್ಕೊಂಡ್ ಆಡ್ಬೇಕು ಅಂತ ಆಡ್ತಿದ್ದೆ ಅಷ್ಟೇ. ಅದನ್ನ ಆಡ್ಬೇಡಿ ಅಂತಿರೋದು. ಹೊಡಿದ್ ರಾಚ್ ಹೊಡಿ, ಏನಕ್ಕೆ ಗುದ್ದ. ಫಾರ್ ಎಕ್ಸಾಂಪಲ್ 90s ಅಲ್ಲಿ ಇದ್ದಾಗ ಕೊಹ್ಲಿ, ಇದೇ ಕೊಹ್ಲಿ ಮೊನ್ನೆ ಯಾವ್ದು ಲಾಸ್ಟ್ ಯಾವ್ದೋ ಒಂದ್ ಮ್ಯಾಚ್ ಅಲ್ಲಿ 90 ಇದ್ರು, ಇದಾರೆ ಹಂಗ್ ಹೊಡಿಬೇಕು. ಸಿಂಗಲ್ ಹುಡುಗಿ ಆಡ್ಕೊಂಡ್ಬಿಟ್ರೆ ಒಳ್ಳೆ ಬಾಲ್ ಅಂತ ಸಿಂಗಲ್ ಈಗ ಆಡಿದ್ರೆ ಹೊಡಿಗುರು. ಒಳ್ಳೆ ಬಾಲ್ ಅಂದ್ರೆ ಏನಕ್ಕೆ ಎದುರುತ್ತೆ ಅಂತ ನಾನ್ ಕೇಳ್ತಾ. ನಾವ್ ಹೇಳದ್ವಾ ಸಿಂಗಲ್ ಆಡ್ರೆ ಏನು ನೀವ್ ಹೇಳಿದ್ದು ಅಂತಲ್ಲಪ್ಪ, ನೀನ್ ಹೇಳ್ತಿದ್ಯಾ ಒಳ್ಳೆ ಬಾಲಿಗೆ ರೆಸ್ಪೆಕ್ಟ್ ಕೊಟ್ರು, ಬಾಲಿಂಗ್ ಚೆನ್ನಾಗ್ ಮಾಡಿದ್ರು, ಒಳ್ಳೆ ಬಾಲರು. ಇವಾಗ ಬೀಟನ್ ಆಗಿರೋ ಬಾಲ್ ಒಳ್ಳೆ ಬಾಲ ಕೆಟ್ಟ ಬಾಲ ಹೇಳಪ್ಪ. ಇವಾಗ ಟರ್ನ್ ಆಯ್ತು ಸ್ಯಾಂಟ್ನರ್ದು ಇಷ್ಟಾಗಲ್ಲ ಟರ್ನ್ ಆಯ್ತು, ಅದು ಒಳ್ಳೆ ಬಾಲ. ನಾನ್ ನೋಡೋದು ಒಂದೇನಪ್ಪ, ವೀರೇಂದ್ರ ಸೇವ್ ಆಗು, ನೀನ್ ಬಾಲ್ ಎಲ್ಲಿಗಾದ್ರೂ ಹಾಕು, ಬಾಲ್ ನೋಡು ಹೊಡಿ ಅಷ್ಟೇ. ಒಳ್ಳೆ ಬಾಲು ಕೆಟ್ಟ ಬಾಲು ಇಲ್ಲ, 11 ಜನ ವೀರೇಂದ್ರ ಸೇವಾಗ್ ಇರಲ್ಲ ಅಣ್ಣ ಟೀಮ್ ಅಲ್ಲಿ. 11 ಜನ ಹೇಳ್ತಾ ಇಲ್ಲ, ಫಸ್ಟ್ ಇಬ್ರು ಪ್ಲೇಯರ್ಸ್ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಬಾಲ್ ನೋಡ್ರಿ ಅಂತ ಹೇಳ್ತಾ ಇರೋದು. ವಿಕೆಟ್ ಹೋದಾಗ ಕನ್ಸಾಲಿಡೇಟ್ ಮಾಡೋದ್ ಬೇಕಾದ್ರೆ ಅದೆಲ್ಲ ಏನ್ ಕನ್ಸಾಲಿಡೇಟ್ ಮಾಡ್ಬೇಕು, ಅವಲ್ ಹೊಡಿಯಕ್ ಹೋಗ್ಬೇಕು. ಹೊಡಿ ಮತ್ ಕನ್ಸಾಲಿಡೇಷನ್ ಏನ್ ಕೇಳ್ತಾ ಇದೀರಾ? ಬೇಡ ಬಿಡು, ಮಾಡ್ಲೇಬೇಡ್ರಿ. ನಾನು ಅದನ್ನ ಸೋತ್ರ ಬೇಜಾರಿಲ್ಲ ನಂಗೆ, ಇಂಟೆಂಟ್ ಇಟ್ಕೊಂಡ್ರಿ. ಇವಾಗ ಕನ್ಸಾಲಿಡೇಷನ್ ನೀವ್ ಹೇಳಿದ್ ನಾನಲ್ಲ. ಕನ್ಸಾಲಿಡೇಷನ್ ಇನ್ನೊಂದ್ ಥಿಂಕ್ ಮಾಡನ್ ಬೇಕಾದ್ರೆ, ಅವಾಗ 2-3 ವಿಕೆಟ್ ಹೋಯ್ತು ಅಂದಾಗ ರೆಸ್ಪೆಕ್ಟಬಲ್ ಟೋಟಲಿಗೆ ಹೋಗೋಣ ಬೇಕಾದ್ರೆ. ಅದನ್ನ ಬಿಟ್ಕೊಂಡು ಫಸ್ಟ್ ಇಂದಾನೆ ಆ ಫಿಯರ್ ಆಫ್ ಫೇಲ್ಯೂರ್ ಇಂದ ಏನಕ್ಕೆ ಆಡ್ತೀರಾ? ಯಾರು ಫಿಯರ್ ಆಫ್ ಫೇಲ್ಯೂರ್ ಇಂದ ಆಡ್ತಿಲ್ಲ. ಒಳ್ಳೆ ಬೌಲರ್ಗೆ ರೆಸ್ಪೆಕ್ಟ್ ಕೊಡಬೇಕು ಸ್ಟಾರ್ಟಿಂಗ್ ಅಲ್ಲಿ. ಅಟ್ಲೀಸ್ಟ್ ನಾನ್ ಹೇಳೋದು ಒಳ್ಳೆ ಬೌಲರಿಗೆ ಗುದ್ಬೇಕು, ಡಬ್ಬಾ ಬೌಲರಿಗೆ ಇನ್ನೂ ಸರಿಯಾಗಿ ಗುದ್ಬೋದು ಅನ್ನೋದು. ಒಳ್ಳೆ ಬೌಲರ್ ಅಲ್ಲ, ಒಳ್ಳೆ ಬಾಲ್. ಯಾರ್ ಕರ್ಕೊಂಡು 6 ಹೊಡಿತೀರಾ? ಹೊಡಿತಾರೆ. ನೋಡ್ತಾ ಇದೀವಿ ಎಷ್ಟು ಜನ ಎ ಬಿ ಡಿವಿಲಿಯರ್ಸ್ ಬುಮ್ರಾಗ್ ಹೊಡೆದಿದ್ದಾನೆ, ಎ ಬಿ ಡಿವಿಲಿಯರ್ಸ್ ಸೇವಾಗ್ಗಳು ಇರಲ್ಲ, ಅದನ್ನ ಹೇಳ್ತೀರಾ. ಮಲಿಂಗಾಗೆ ಇದೇ ಮಲಿಂಗಾಗೆ ಯಾರ್ಕರ್ ಹಾಕ್ದಾಗ ಸಿಡ್ನಿಲೋ ಯಾವ್ದೋ ಒಂದ್ ಗ್ರೌಂಡ್ ಅಲ್ಲಿ ಒಳ್ಳೆ ಬಾಲೆ, ಅದನ್ನು ಯಾವನಿಗೂ ಬೇಕಾದ್ರೆ ತೆಗೆದು ನೋಡಿ. ನಾನು ಈಗಲೂ 330 ಯೂಟ್ಯೂಬ್ ಧೋನಿ ಹೆಲಿಕಾಪ್ಟರ್ ಶಾಟ್ ಯಾವ್ದು ಕುಡಿಯೋದು ಯಾರ್ಕರ್ ಬಾಲಿಗೆ ನೋಡಿ ಅಲ್ಲ. ಹರ್ಷಲ್ ಪಟೇಲ್ ಮ್ಯಾಕ್ಸಿಮಮ್ ಹೊಡಿತಾನ, ಅದು ಒಳ್ಳೆ ಬಾಲ್ ಅಲ್ವಾ ನಿನ್ ಲೆಕ್ಕದಲ್ಲಿ? ಬಿಡ್ಬೇಕಾಗಾದ್ರೆ ರೆಸ್ಪೆಕ್ಟ್ ಮಾಡ್ಬೇಕು, ಅವನು ಹಿಂಗ್ ಇಡ್ಬೇಕು. ಹಾಗಾದ್ರೆ ನೀವು 19ನೇ ಓವರಲ್ಲಿ ರೆಸ್ಪೆಕ್ಟ್ ಮಾಡಿ ಅಂತ ಹೇಳ್ತೀರಾ? ನಾನ್ ಹೇಳ್ತಾ ಇರೋದು ಹೊಡಿ, ಒಳ್ಳೆ ಬಾಲಿಗೆ ಹೊಡಿಯಕ್ ನೋಡು, ನಿನ್ನ ಹತ್ರ ಶಾರ್ಟ್ ಮಾಡು ಅಂತ. ನಾನೇನ್ ಹೇಳೋದು ಗೊತ್ತಾ, ಇಂಥ ಕ್ರಂಚ್ ಸಿಚುವೇಶನ್ ಅಲ್ಲಿ ನಿನ್ನೆ ಒಳ್ಳೆ ಬಾಲು ಕೆಟ್ಟ ಬಾಲು ಅಂತ ನೋಡ್ಕೊಂತಾ ಇಲ್ಲ, ಒಳ್ಳೊಳ್ಳೆ ಬಾಲಿಗೆ ಹೊಡೆದ್ರು. ನನ್ನ ಪಾಯಿಂಟ್ ಇದು. ಆ 3 ಓವರ್ಸ್, ಫಸ್ಟ್ 3 ಓವರ್ಸ್ ಆದ್ಮೇಲೆ 4th ಮತ್ತೆ 5th ಓವರ್ಸ್ ಸ್ವಲ್ಪ ನೋಡ್ಕೊಂಡ್ರು. ಬಿಕಾಸ್ ತುಂಬಾ ಆಟ ಆಡ್ತಿತ್ತು ಬಾಲ್, ತುಂಬಾ. ಅದೇನು ಒಳ್ಳೆ ಬಾಲಿಂಗ್ ಆಡ್ತಿದ್ದು, ಬಾಲಿಂಗ್ ಒಳ್ಳೇದಿರ್ಲಿಲ್ಲ, ಎಲ್ಲೆಲ್ಲೋ ನೆಕ್ಸ್ಟ್ 3 ಓವರ್ಸ್ ಆಲ್ಸೋ ದೇ ಶುಡ್ ಹ್ಯಾವ್ ಹಿಟ್ ಸೋ ಹಾರ್ಡ್ ಅಂತ ನಾನು ಹೇಳ್ತಿರೋದು. ಅಲ್ಲಪ್ಪ, ನಾನು ಹೇಳ್ತಿರೋದ್ ಕೇಳು, ಆಮೇಲೆ ನೀವ್ ಹೇಳ್ರಿ, ತೊಂದ್ರೆ ಇಲ್ಲ. ನಾನೇನ್ ಹೇಳ್ತಾ ಇದೀನಿ ಅಂದ್ರೆ, ಫಸ್ಟ್ 2 ಓವರ್ಸ್ ಒಳ್ಳೆ ಬೌಲರ್ ಆಗ್ಬಿಟ್ಟವ್ರು, ಆಮೇಲೆ ಅವರು ಕೆಟ್ಟ ಬೌಲರ್ ಆಗ್ಬಿಟ್ರ. ನಾನೇನ್ ಹೇಳ್ತೀನಿ, ಪಿಚ್ ಏನಾಗಿತ್ತು, ಹೆವಿ ತಿರುಗ್ತಾ ಇತ್ತು. ಅವಾಗ ಏನ್ ಮಾಡಿದ್ರು, ಅಡಾಪ್ಟ್ ಮಾಡಿದ್ರು ಇವರು. ಇಲ್ಲಿ ಬರೋ ಬಾಲ್ಗಳೆಲ್ಲ ಹಿಂಗೆ ಹೊಡಿಲೇಬೇಕೀಗ. ಅವಾಗ ಹೊಡೆದಿದ್ದು ವಿರಾಟ್ ಕೊಹ್ಲಿ. ನಾವ್ ಇನ್ನು ಪವರ್ ಪ್ಲೇಲಿ ಇದೀವಿ, 45 ನಿಮಿಷ ಆಗ್ಬಿಟ್ಟೈದ್ ಗುರು, ಬೇರೆದ್ ಮಾತಾಡ್ಬೇಕು. ಪವರ್ ಪ್ಲೇಲಿ ಇದೀವಿ, ಇನ್ನು 14 24 ಓವರ್ ಮಾತಾಡ್ಬೇಕು ನಾವು. ಫಸ್ಟ್ ಓವರ್ ಕಮ್ಮಿ ಆಯ್ತು, ನೆಕ್ಸ್ಟ್ 3 ಓವರ್ಸ್ ಕಮ್ಮಿ ಆಡಿದ್ದಕ್ಕೆ ವ್ಯಾಲಿಡೇಷನ್ ಇದೆ. ಫಸ್ಟ್ ಓವರ್ 2 ನೋಡಿದ್ದಕ್ಕೆ ವ್ಯಾಲಿಡೇಷನ್ ಇಲ್ಲ ಅಂತ ಅವ್ರು ಹೇಳ್ತಿರೋದು. ಫಸ್ಟ್ ಓವರ್ ಅನ್ಪ್ಲೇಯಬಲ್ ಬಾಲ್ ಇರ್ಲಿಲ್ಲ. ನಾರ್ಮಲ್ ಬೆಂಗಳೂರು ಪಿಚ್ ಏನದು, ಬೆಂಗಳೂರು ಪಿಚ್ ಬಾಲೆ, ಅದನ್ನ ಎಕ್ಸ್ಪೆಕ್ಟೇ ಮಾಡ್ತಾರೆ. ಮೂವ್ಮೆಂಟ್ ಯಾರನ್ನು ಹೋಗ್ಬಿಟ್ಟು ಮೂವ್ಮೆಂಟ್ ಹೆಂಗ್ ಆಡ್ಬೇಕು ಅಂತ ಹೇಳ್ಕೊಡ್ಬೇಕಾಗಿಲ್ಲ ವಿರಾಟ್ ಕೊಹ್ಲಿಗೆ ಅಥವಾ ಫ್ಯಾಫ್ ಡು ಪ್ಲೆಸಿಗೆ. ಫಸ್ಟ್ ನ್ಯೂ ಬಾಲ್ ಅಲ್ಲಿ ಮೂವ್ಮೆಂಟ್ ಆಗೋದು ನಾರ್ಮಲ್ ಥಿಂಗ್, ಇಟ್ಸ್ ನಾಟ್ ಎಕ್ಸ್ಟ್ರಾರ್ಡಿನರಿ ಥಿಂಗ್. ಲೆಟ್ ಮೀ ಕರೆಕ್ಟ್ ಅನುಭಯ್, ಫಸ್ಟ್ ನ್ಯೂ ಬಾಲ್ ಅಲ್ಲಿ ಸ್ವಿಂಗ್ ಆಗೋದು ಇಟ್ಸ್ ನಾರ್ಮಲ್ ಆರ್ ಅಬ್ನಾರ್ಮಲ್? ಟೆಲ್ ಮಿ. It's normal, right? Yeah, that's what.
ನಿಂಗೆ 4th ಓವರ್ ಅಲ್ಲಿ ಬಾಲ್ ಆತರ ಸ್ಪಿನ್ ಆಗೋದು, ಇಸ್ ಇಟ್ ನಾರ್ಮಲ್ ಆರ್ ಅಬ್ನಾರ್ಮಲ್? ಏನಕ್ಕೆ ಅಬ್ನಾರ್ಮಲ್? Just a minute, tell That me. is also normal. That is No, also no, no. normal. It's not Why is it normal ಅಂತ abnormal? ನಾನು ಹೇಳ್ತಾ ಇರೋದು. No. ಹಂಗಂದ್ರೆ Bro, ನೀವು ಬ್ರೋ ಬಾಲ್ ಬ್ರೋ ಅದು ಕ್ರಿಕೆಟ್ ಬಾಲ್ ಬ್ರೋ, ಅದು ಕ್ರಿಕೆಟ್ ಬಾಲ್. ಒಂದ್ ಹೇಳ್ತೀನಿ, ಅದೇನ್ ಸೀಮ್ ಆಗುತ್ತೆ ಅಂದ್ರೆ ಸ್ಪಿನ್ನು ಆಗುತ್ತೆ. ಆಗತ್ತೆ. ವಿಕೆಟ್ ಅಲ್ಲಿ ಹೆಲ್ಪ್ ಇತ್ತು ಅಂದ್ರೆ ಎನಿ ಟೈಮ್ ಬೇಕಾದ್ರೆ ಸ್ಪಿನ್ ಆಗುತ್ತೆ. ಮತ್ತೆ ಇನ್ನೊಂದ್ ಹೇಳ್ತೀನಿ, ನೀವ್ ಇವಾಗ ಏನ್ ಹೇಳಿದ್ರೆ ಬಾಲ್ ಒಂದಿಂದ ಹೊಡಿಬೇಕಿತ್ತು ಅಂತ, ಇದೇ ತರ ಹೊಡಿಯಕ್ ಹೋಗಿ ಅಕಸ್ಮಾತ್ RCB ಮ್ಯಾಚ್ ಸೋತಿದ್ರೆ ನೀವೇ ಹೇಳ್ತಾ ಇದ್ರಿ, ಲೋ ಈ ಸ್ಟೇಜ್ ಬಂದ್ಬಿಟ್ಟು ಅವ್ರು ಏನಕ್ಕೆ ಹಂಗ್ ಹೊಡಿಯಕ್ ಹೋದ್ರು, ಅಟ್ಲೀಸ್ಟ್ ಒಂಚೂರು ನೋಡ್ಕೊಂಡು ಆಡ್ಬೇಕಿತ್ತು ತಾನೆ ಅಂತ ಅದ್ ಹೇಳ್ತಿದ್ವಿ. ನಾವೇ ಹೇಳ್ತಿದ್ವಿ, ನಾನು ಹೇಳ್ತಿದ್ದೆ, ನಾನೇನ್ ಎಕ್ಸೆಪ್ಷನ್ ಅಲ್ಲ, ನಾನೇ ಅದ್ ಹೇಳ್ತಿದ್ದೆ. ನೀವ್ ಹೇಳ್ತಿದ್ರೆ ಇಲ್ವಾ? ನಿಜ ಹೇಳ್ರಿ, ನಾನ್ ನಿನ್ನೆ ಹೊಡಿಯಕ್ ಹೋಗ್ಬಿಟ್ಟು ಸ್ಪಿನ್ ಗೆಲ್ಲ ಔಟ್ ಆಗ್ಬಿಟ್ಟು 120 ಕಾಲ್ ಔಟ್ ಆಗ್ಬಿಟ್ರು ಅನ್ಕೊಳ್ಳಿ RCB ಆಗಿದ್ರು, ಸೋತ್ಬಿಟ್ರು ಮ್ಯಾಚ್, ಚೆನ್ನೈ ಅವ್ರು ಪ್ಲೇ ಆಫ್ ಹೋಗ್ಬಿಟ್ರು. ಇದೇ ಮಾತ್ ನೀವ್ ಹೇಳ್ತಿದ್ರೆ ಹೊಡೆದ್ರು ಬಿಡ ಆರಾಮಾಗಿ ಎಲ್ಲಾ ಬಾಲ್ ಹೊಡಿಯಕ್ ಹೋದ್ರು, ಆದ್ರೆ ಏನೋ ಸೋತ್ರು ಬಿಡು ಅನ್ಬಿಟ್ಟು ನೀವು ಸುಮ್ಮನೆ ಆಗ್ತಿದ್ರಾ? ಚಾನ್ಸೇ ಇಲ್ಲ, ಬರ್ಕೊಟ್ಟು ಬಿಡ್ತೀನಿ. ನಾನ್ ಏನ್ ಹೇಳ್ತಾ ಇರೋದು ಅಂದ್ರೆ, ಫಸ್ಟ್ ಥಿಂಗ್, ನಾರ್ಮಲ್ ಬಾಲಿಂಗ್ ಏನಿತ್ತು ಅದಕ್ ನೀವು ಹೊಡ್ಕೊಬೇಕಿತ್ತು. 3rd 4th ಓವರ್ ಏನಾಯ್ತು, ಮಳೆ ಬಂದ್ಮೇಲೆ ವೆಟ್ ಆಯ್ತು, ತುಂಬಾ ಸ್ಕ್ವೇರ್ ಟರ್ನ್ ಆಗ್ತಾ ಇತ್ತು ಬಾಲ್. ಓಕೆನಾ? ಕರೆಕ್ಷನ್ ಮಾಡ್ತೀನಿ. ಚಿನ್ನಸ್ವಾಮಿ ವಿಕೆಟ್ ಅಲ್ಲ, ಒದ್ದೆ ಆದ್ರೆ ಚೆನ್ನೈ ವಿಕೆಟ್ ಪುಡಿ ವಿಕೆಟ್. ಪಿಚ್ಚು ಒದ್ದೆ ಆದ್ರೆ ಪುಡಿ ವಿಕೆಟ್ ಆಗಲ್ಲ, ಬಾಲ್ ಸ್ಕಿಡ್ ಆಗುತ್ತೆ. ಅನು ಪ್ಲೀಸ್ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಇಲ್ಲ, ಡ್ಯಾಂಪ್ ಆಗುತ್ತೆ, ಇನ್ನು ಗ್ರಿಪ್ ಆಗತ್ತೆ. ಬಾಲ್ ಸ್ಕಿಡ್ ಆಗೋದು ಬೇರೆ, ಡ್ಯಾಂಪ್ ಆಗಿ ಗ್ರಿಪ್ ಆಗೋದ್ ಬೇರೆ. ನಿಂಗೆ ಅದ್ ಯಾವ ತರ ಗೊತ್ತಾ ಸಾಗರ್? ಸ್ಕಿಡ್ ಆಗೋದ್ ಬೇರೆ, ಅದೇನು ತುಂಬಾ ವೆಟ್ ಆಗಿ ಸ್ಕಿಡ್ ಆಗೋದು. ಡ್ಯಾಂಪ್ ಆದಾಗ ಏನಾಗುತ್ತೆ ಗೊತ್ತಾ, ಗ್ರಿಪ್ ಆಗತ್ತೆ ಬಾಲ್, ಸೀಮ್ ಮೇಲೆ ಬಿದ್ದಾಗ ಫುಲ್ ಸ್ಕ್ವೇರ್ ತಿರುಗುತ್ತೆ. ಓಕೆನಾ? ಆಮೇಲೆ ಹೆಂಗ್ ಚೇಂಜ್ ಆಯ್ತು? Moisture will help turn. ಹಾ, But that's what I'm telling. not abnormal. It's not abnormal. Yeah, I'm not telling it's abnormal, Anubhai. It's like ball is making too much. See, normal ಎಲ್ಲಾದ್ರೂ ಇದೇ ಮಳೆ ಬರ್ದಿದ್ರೆ ಅದೇ 4ನೇ ಓವರ್ ಬಂದು ಸ್ಯಾಂಟ್ನರ್ ಹಾಕಿದ್ರೆ ಬಾಲ್ ಇಷ್ಟು ಟರ್ನ್ ಆಗ್ತಾ ಇರ್ಲಿಲ್ಲ, ಫಾರ್ ಶೋರ್. This is what I am conveying you. But it helped. It helped their ball. That's why we are telling good batting that they didn't lose wickets. I think we are too much stressing on same point. So I think it's been almost, as Naveen called out, we are still in power play. But let's talk about their finish, right? Rajat Patidar, Cameron Green, and DK Maxi, all cameos, right? And I feel again Rajat Patidar playing clever against Santner and capitalizing against Deekshana and Jadeja was really important. And again, Cameron Green proved his worth. And I feel it was really good decision by RCB management to send Rajat Patidar at number 3 and keeping Maxi for the later half, because he's not in that great form, right? What do you guys feel about the RCB finish? Because Nikhil was talking about the intent start, but I feel they covered up really well. And as he called out, 18 runs margin we needed. But end of the day, we reached 220. I mean, 218, 219. So I think that's where the match turned, right? Because we needed that extra 18 runs, that margin, so that we can win. What do you guys feel about the finish and the decision making by RCB management? ಎಕ್ಸಲೆಂಟ್. ಅದೇ ರಜತ್ ಪಟಿದಾರ್ ಸ್ಪಿನ್ನರ್ಸ್ ಬೌಲಿಂಗ್ ಆಗ್ತಿದ್ದಾರೆ ಅನ್ನೋ ಫೀಲ್ ಬಂದಿದ ತಕ್ಷಣ ರಜತ್ ಪಟಿದಾರ್ನ ಪುಷ್ ಮಾಡಿ ಹೋಗ್ರು ಅಟ್ಯಾಕ್ ಮಾಡು ಅಂತ ಅಂದ್ಬಿಟ್ಟು, ಅಲ್ಲಿ ಒನ್ಸ್ ಹಿ ಕೇಮ್ ಇನ್, ಫ್ಯಾಫ್ ಆಲ್ಸೋ ಸ್ಟಾರ್ಟೆಡ್ ಅಡ್ವಾನ್ಸಿಂಗ್ ಡೌನ್ ದ ವಿಕೆಟ್, ಟ್ರೈಂಗ್ ಟು ಟೇಕ್ ರಿಸ್ಕ್. 2 6 ಹೊಡೆದಿದ್ದು, ಕವರ್ಸ್ ಮೇಲೆ ಓವರ್ ಕವರ್ಸ್ ಬೌಂಡ್ರಿ ಹೊಡೆದಿದ್ದು ಜಡೇಜಾಗೆ. 1 ಓವರ್ ಅಷ್ಟೊಂದು ಹೊಡೆದಿದ್ದಕ್ಕೆ ಜಡೇಜಾ ಕೋಟಾನೇ ಕಂಪ್ಲೀಟ್ ಮಾಡಲಿಲ್ಲ. ಇಟ್ ಮೇಡ್ ದ ಅಪೋಸಿಷನ್ ಕ್ಯಾಪ್ಟನ್ ಥಿಂಕ್ ಟ್ವೈಸ್ ಅಬೌಟ್ ಬೌಲಿಂಗ್ ಸ್ಪಿನ್ನರ್ಸ್ ಅಗೇನ್. ಎಕ್ಸಾಕ್ಟ್ಲಿ. ತೀಕ್ಷಣ ಬೌಲಿಂಗ್ ಬಂದಾಗೂ ಅಷ್ಟೇ, ಒಂದ್ ಸ್ಟ್ರೈಟ್, ಅದು ಯೂಶಲಿ ಏನ್ ಮಾಡ್ತಿರೋ ಶಾರ್ಟ್ ಔಟ್ ಸೈಡ್ ಆಫ್ ಅಂದ್ರೆ ಕಟ್ ಎಲ್ಲ ಹೋಗ್ತಾರೆ, ಒಂದು ಸ್ಟ್ರೈಟ್ ಹೊಡೆದ ಅಥವಾ 6 ಅಂತ. ಸೊ ಇದೆಲ್ಲ ಅಪೋಸಿಷನ್ ಬ್ಯಾಟ್ಸ್ಮನ್ ಕ್ಯಾಪ್ಟನ್ ತಲೆಯಲ್ಲಿ ಒಂದ್ ಸ್ವಲ್ಪ ಡೌಟ್ಸ್. ದೇ ಮೇಡ್ ಸೋ ಮಚ್ tactical mistakes yesterday. For example, Rachin Ravindra could have bowled 1 or 2 overs because the pitch is spinning. It is helping the spinners, right? ಅದನ್ನ ಯೂಸೇ ಮಾಡ್ಕೊಂಡಿಲ್ಲ. ಆಮೇಲೆ ಸೇಮ್ ಕೋರ್ಸ್ ವಿತ್ Daryl Mitchell also could have bowled. Daryl Mitchell ಒಳ್ಳೆ ಸ್ಲೋವರ್ ಬಾಲ್ ಇಟ್ಕೊಂಡಿದ್ದಾರೆ, ಅವ್ರ ಕೈಲೆಲ್ಲ ಬೌಲಿಂಗ್ ಆಗ್ಸಿಲ್ಲ. ಒಂದ್ ಕಡೆ ಮಿಡ್ಲ್ ಫೇಸ್ ಅಲ್ಲಿ ಮೊಮೆಂಟಮ್ ಕಂಪ್ಲೀಟ್ಲಿ RCB ಕಡೆ ಶಿಫ್ಟ್ ಆಯ್ತು. ಮತ್ತೆ ಆ ಮೊಮೆಂಟಮ್ ನ ನಮ್ಮವರು ಥ್ರೂ ಔಟ್ ದಿ ಎಂಡ್ ವರ್ಗುನು ಕ್ಯಾರಿ ಮಾಡಿದ್ರು, ಗ್ರೀನು, ಮ್ಯಾಕ್ಸಿ, DK. But do you feel we scored 218 or 19, right? Was it enough? What do you, after first innings, what do you thought? Because we needed to win by 18 runs.
Yeah, there were some places like we could have, for example, Rajat Patidar ಔಟ್ ಆಗಿದ್ದು ಲೋ ಫುಲ್ ಟಾಸು, ಇನ್ನೊಂದು ಚೂರು ಚೆನ್ನಾಗಿ ಹೊಡೆದ್ರೆ ಇನ್ನೊಂದು ಚೂರಲ್ಲಿ ಹೊಟ್ಟೋಗ್ಬಿಟ್ಟಿರೋದು. ಆ ಥರ ಬೌಂಡ್ರಿ ಲೈನಲ್ಲಿ 2-3 ಕ್ಯಾಚ್ ಆಗೋಯ್ತು. ಸೊ ಅದೆಲ್ಲ ಇನ್ನೊಂದು ಚೂರು ಏನಾದರೂ ನಮ್ಮ ಕಡೆ ಆಗಿದ್ದರೆ ಇನ್ನೊಂದು 15 ರನ್ ಎಕ್ಸ್ಟ್ರಾ ಬಂದಿರೋದು, ಇನ್ನೂ ಜಾಸ್ತಿ ಪ್ರೆಷರ್ ಅವ್ರ ಮೇಲೆ ಇರ್ತಿತ್ತು. ಸೊ ಓಕೆ, ಬಟ್ 118 ಅಟ್ ದಿ ಎಂಡ್ ಆಫ್ ಫಸ್ಟ್ ಓವರ್ಸ್ ನನಗೆ ಸ್ಯಾಟಿಸ್ಫ್ಯಾಕ್ಟರಿ ಆಗಿತ್ತು. ಐ ವಾಸ್ ಕಾನ್ಫಿಡೆಂಟ್ ಆನ್ ಆರ್ ಬೌಲಿಂಗ್ ಲೈನಪ್. ಸೊ ಯಾ, I mean, you will be confident, right? Because you always believe we will defend. ಅನುಭಯ ಅದೇನಾಯ್ತು ಅಂದ್ರೆ ನಿನ್ನೆ ವಿ ಪ್ಲೇಡ್ ದ ಸಿಚುಯೇಷನ್ ವೆಲ್. ನಾವು ಆ ಸಿಚುಯೇಷನ್ ಏನ್ ಪ್ಲಾನ್ ಮಾಡ್ಬೇಕು ಆತರ ಪ್ಲಾನ್ ಮಾಡಿದ್ವಿ. ಬಟ್ CSK ಅವ್ರು ಏನ್ ಮಾಡಿದ್ರು ಅಂದ್ರೆ ಒನ್ಸ್ ವಿ ಸ್ಕೋರ್ 218 ಅವ್ರ ಮೈಂಡ್ ಸೆಟ್ ಅಲ್ಲಿ ಬಂದಿದ್ದು ಅವ್ರಿಗೆ ಗೊತ್ತಿತ್ತು ಚೇಸ್ ಮಾಡೋಕೆ ನಾವು 99% ನಾವು ಚೇಸ್ ಮಾಡ್ಬೋದು, ಆ 1% ರಿಸ್ಕ್ ತಗೊಳ್ಳೋದ್ ಬೇಡ, 201 ತನಕ ಹೊಡಿಯೋಣ, ಅದಾದ್ಮೇಲೆ ಹೆಂಗು ಸೋತ್ರು ನಾವು ಕ್ವಾಲಿಫೈ ಆಗ್ತೀವಿ ಅಂತ. ಆ ಮೆಂಟಾಲಿಟಿ ಬಂದಿದ್ದಕ್ಕೇನೆ ಅವ್ರು ಸೋತಿದ್ದು ಮ್ಯಾಚ್ ಫಸ್ಟ್. ಮತ್ತೆ ಇನ್ನೊಂದು, ನಾವು ಬ್ಯಾಟಿಂಗ್ ಆಡಬೇಕಾದ್ರೆ ನೋಡಿ, ಅವ್ರು ಫೀಲ್ಡಿಂಗ್ ಮಾಡಬೇಕಾದ್ರು ಅಷ್ಟೇ ಅವ್ರ ಬಾಡಿ ಲ್ಯಾಂಗ್ವೇಜ್ ಇರ್ಲಿಲ್ಲ ಅವ್ರದ್ದು. ಒನ್ಸ್ ದೇರ್ ಪೇಸರ್ಸ್ ಏನಂದ್ ಮೇನ್ ಬೌಲರ್ಸ್ ರನ್ಸ್ ಲೀಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಅವ್ರ ಬಾಡಿ ಲ್ಯಾಂಗ್ವೇಜ್ ಬಿದೋಯ್ತು. ಋತುರಾಜ್ ಗಾಯಕ್ವಾಡ್ ಕ್ಯಾಚ್ ಡ್ರಾಪ್ ಮಾಡಿದ್ರು. ಮತ್ತೆ ಫೀಲ್ಡ್ಗೂ ಏನ್ ಅಂತ ಟಾಪ್ ನಾಚ್ ಇರ್ಲಿಲ್ಲ, ಎರಡೆರಡೆಲ್ಲ ಆರಾಮಾಗಿ ಓಡ್ತಾ ಇದ್ರು. ಪ್ಲಸ್ ಬೌಂಡ್ರಿಗಳು ಬೇಕಾಗಿ ಟೈಮಿಗೆ ನಮಗ್ ಬರ್ತಾ ಇತ್ತು. ನಮ್ಗೆ ಅದು ಎಲ್ಲೂ ಅದು ಅಫೆಕ್ಟ್ ಆಗಿಲ್ಲ. ಆ ಓವರ್ಸ್ ಏನ್ ನಮಗ್ ರನ್ಸ್ ಬಂದಿಲ್ಲ ಅದನ್ನ ಇಲ್ಲಿ ನಾವು ಕ್ಯಾಪಿಟಲೈಸ್ ಮಾಡ್ಕೊಂಡ್ವಿ, ಸಿಚುಯೇಷನ್ ತಕ್ಕನಾಗ ಆಡ್ಕೊಂಡು ಹೋದ್ವಿ ನಾವು. ಸೊ ದಟ್ ಈಸ್ ದ ರೀಸನ್. ಇವಾಗ ಫಾರ್ ಎಕ್ಸಾಂಪಲ್ ಅಕಸ್ಮಾತ್ ನಾವು ಸಿಚುಯೇಷನ್ ಆಡದಿಲ್ಲ, ನಾವು ಸುಮ್ನೆ ಓಕೆ ಇವಾಗ ಬಿತ್ತು ವಿಕೆಟ್ ಅಂದ್ಬಿಟ್ಟು ನಾವು ಮೇಲ್ಗಡೆ ಕ್ಯಾಮ್ರನ್ ಗ್ರೀನ್ ಮ್ಯಾಕ್ಸ್ವೆಲ್ ಕಳ್ಸಿ ಅಲ್ಲೇನಾರು ಇಮಿಡಿಯೇಟ್ ಇನ್ನೊಂದು ವಿಕೆಟ್ ಬಿದ್ದಿದ್ರೆ ಇಷ್ಟು ಬರ್ತಿರ್ಲಿಲ್ಲ ಸ್ಕೋರ್. ಆಡ್ ಮಾಡಿ ಅದೇ ತೋರಿಸಿದೆ. ಫಸ್ಟ್ ಥಿಂಗ್ ಏನಂತ ಅಂದ್ರೆ ಹೆಂಗೆ ಫಸ್ಟ್ 3 overs ಇಂದ ಏನ್ ಮಾತಾಡಿದ್ರು, ಫ್ಯಾಫು ಇನಿಷಿಯಲ್ ಸ್ಟೇಜ್ ಅಲ್ಲಿ ಸ್ಟ್ರಗಲ್ ಮಾಡಿದ್ದು ಒಪ್ಕೊಂಡ್ಲೇಬೇಕು. ನೆಕ್ಸ್ಟ್ 3-4 overs ಏನ್ ಆಡಿದ್ರು ಎಕ್ಸ್ಟ್ರಾರ್ಡಿನರಿ ಬ್ಯಾಟಿಂಗ್. ವಿರಾಟ್ ಕೊಹ್ಲಿ ಆಡಿದ್ದು, ಫ್ಯಾಫ್ ಡು ಪ್ಲೇಸಿಸ್ ಆಡಿದ್ದು ಎಕ್ಸ್ಟ್ರಾರ್ಡಿನರಿ. ಬಾಲಿಂಗಿಗೆ ಸಖತ್ತಾಗ ಅಂದ್ರೆ ತುಂಬಾ ಚೆನ್ನಾಗ್ ಆಡಿದ್ರು. ಒಳ್ಳೊಳ್ಳೆ ಬಾಲಿಗೆ ಗುಮ್ಮಿದ್ರು ಸಾಕಾಗೋಗ್ಬಿಡ್ತು. ಅವ್ರ ಹತ್ರ ಪ್ಲಾನ್ಸೇ ಇರ್ಲಿಲ್ಲ. ನೆಕ್ಸ್ಟ್ ವಿರಾಟ್ ಕೊಹ್ಲಿ ಆ ತರ ಸ್ಲಾಗ್ ಸ್ವೀಪ್ ಅಲ್ಲಿ ಅಷ್ಟು ಕ್ಲೀನ್ ಆಗಿ ಕನೆಕ್ಟ್ ಮಾಡಿ ಹೊಡಿತಾರೆ ಅನ್ನೋದು ಅವ್ರ ಕನ್ಸ್ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಬಿಕಾಸ್ ಒಂದ್ ಯಾವ್ದೋ ನೋಡ್ದೆ, ರಹಾನೆ ಡೀಪ್ ಮಿಡ್ ವಿಕೆಟ್ ಅಲ್ಲಿ ಹಾಕೊಂಡಿದ್ರು, ಅವ್ರ ತಲೆ ಮೇಲೆ ಒಂದ್ 6 ಪ್ಲಾನ್ ಮಾಡಿದ್ರು ವಿರಾಟ್ ಕೊಹ್ಲಿ ಹೊಡಿತಾರೆ ಅಷ್ಟ್ ಕ್ಲೀನ್ ಆಗಿ ಹೋಗಲ್ಲ ಅಂತ. ಅವ್ರು ಅದಕ್ಕೆ ಆ ಬಾಲಿಂಗ್ ಮಾಡ್ತಾ ಇರೋದು. ನೀವ್ ಹೇಳಿದ್ರಲ್ಲ ಕೆಟ್ ಬಾಲ್ ಅಂತ, ಕೆಟ್ ಬಾಲ್ ಅಲ್ಲ, ಪ್ಲಾನಿಂಗ್ ಅದು. ಅವ್ನು ಹೊಡಿತಾನೆ ಅಲ್ಲಿ ಸಿಕ್ಕಾಕೊಂತಾನೆ ಅಂತಾನೆ ಬಾಲಿಂಗ್ ಮಾಡಿದ್ದು, ಆದ್ರೆ ಹೊರಗೋಯ್ತದು. ಆ ಫೇಸ್ ಅಲ್ಲಿ ಏನ್ ಬ್ಯಾಟಿಂಗ್ ಮಾಡಿದ್ರು, ಇಂಟೆಂಟ್ ಸಖತ್ತಾಗಿತ್ತು, ಪಾಸಿಟಿವ್ ಆಗಿ ಆಡಿದ್ರು. ಒಂದು ಬಾಲು ಹೆದರ್ಲಿಲ್ಲ ಆಡಕ್ಕೆ, ಗುದ್ದಕ್ಕೆ ನೋಡಿದ್ರು. ವಿರಾಟ್ ಕೊಹ್ಲಿ ಎಷ್ಟೋ ಬಾಲ್ ಮಿಸ್ ಮಾಡಿದ್ರು, ಹೊಡಿಯಕ್ ಹೋಗಿ ಮಿಸ್ ಮಾಡಿದ್ರು. ಸುಮ್ನೆ ಹಿಂಗ್ ಮುಟ್ಮುಟ್ಟು ತಟ್ಟಕ್ ಹೋಗಿ ಇಲ್ಲ ನಾನ್ ನೋಡ್ಕೊಂಡ್ ಆಡ್ತೀನಿ ಅಂತ ಮಿಸ್ ಮಾಡ್ಲಿಲ್ಲ, ಹೊಡಿಯಕ್ ಹೋಗಿ ಮಿಸ್ ಆಯ್ತು. ನಾನ್ 6-7 ಮ್ಯಾಚ್ ಇಂದ ಹೇಳ್ತಾ ಇಲ್ಲ, ನಾನ್ ಹೇಳ್ತಾ ಇರೋದು ಈ ಇಂಟೆಂಟ್ ಅಲ್ಲಿ ಹೋಗಿ ಮಿಸ್ ಆದ್ರೂನು ಬೇಜಾರಿಲ್ಲ. ಅವರು ಒಂದ್ ಶಾಟ್ ಹೊಡೆದು ಒಂದ್ ಕನೆಕ್ಟ್ ಆದ್ರೂನು ಬಂದು ಫುಲ್ ಅಗ್ರೆಷನ್ ಅಲ್ಲಿ ಬ್ಯಾಟ್ ಹೊಡಿತಾ ಇದ್ರು. ಅದು ನಾನು ಹೇಳ್ತಾ ಇರೋದು. ಹೊಡಿಯಕ್ ಹೋಗಿ ನಿನ್ನೆ ಔಟ್ ಆದ್ರು, ಬೇಜಾರಾಗಿಲ್ಲ ನಂಗೆ. ಯಾಕೆ ಗೊತ್ತಾ, ಹೊಡಿಯಕ್ ನೋಡಿದ್ರು ಜೆನ್ಯೂನ್ ಆಗಿ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ. ಅವ್ರು ಆ ಇನ್ನಿಂಗ್ಸ್ ನ ಆ ಮಿಡಲ್ ಏನೊಂದು 2-3 overs ಏನಿತ್ತು, ಸಖತ್ ಅಂದ್ರೆ ತುಂಬಾ ಚೆನ್ನಾಗಿ ಆಡ್ಕೊಟ್ರು ವಿರಾಟ್ ಕೊಹ್ಲಿ. ಆಮೇಲೆ ಒಂದ್ ಫೇಸ್ ಅಲ್ಲಿ ಫ್ಯಾಫ್ ಡು ಪ್ಲೇಸಿಸ್ ಬಂದು ಒಂದು 20 balls 21 runs, 22 balls 21 run ಏನೋ ಇತ್ತು. ಓಕೆನಾ, ಇದು ಸ್ಟ್ರಗಲ್. ಓಕೆನಾ, ಆಮೇಲೆ ಅವರು ಪಿಕಪ್ ಆಗಿದ್ದು, ಹೊರಗ್ ಬಂದ್ಬಿಟ್ಟು ಒಂದ್ ಹೊಡೆದ್ರು ಸ್ಟ್ರೈಟ್ ಆಗಿ, ಸಕ್ಕ ಚೆನ್ನಾಗಿ ಹೊಡೆದ್ರು. ಅದೇ ತರ ಅವಾಗಿಂದ ಮತ್ತೆ ಕಾನ್ಫಿಡೆನ್ಸ್ ಬಂತು. ಎಕ್ಸ್ಟ್ರಾರ್ಡಿನರಿ ಆಗಿ ಅಲ್ಲಿ ಆಡಿದ್ದು ಮ್ಯಾಕ್ಸ್ವೆಲ್. ಅವ್ರು ಮ್ಯಾನ್ ಆಫ್ ದಿ ಮ್ಯಾಚ್ ಆಗಕ್ ರೀಸನ್ನೇ ಅದು. 22 balls ಗೆ 20 runs ಹಿಡ್ಕೊಂಡ್ಬಿಟ್ಟು ನೆಕ್ಸ್ಟ್ 10 balls ಅಲ್ಲಿ 30 runs ಸ್ಕೋರ್ ಮಾಡಿದ್ದು, ಇಟ್ಸ್ ಅನ್ಬಿಲೀವೇಬಲ್. ಜಡೇಜಾ ಗುದ್ದಿದ್ರು, ಸ್ಯಾಂಟ್ನರಿ ಗುದ್ದಿದ್ರು, ಬಂದವ್ರು ಆ ತೀಕ್ಷ್ಣಾಗಂತೂ ಮುಖಾಮುಖಿ ನೋಡ್ಲಿಲ್ಲ, ಹೊಡೆದ್ಬಿಟ್ರು. ಹೇಳೋದು ಹಂಗ ಆಡ್ಬೇಕು. ಫಸ್ಟ್ 1 over 2 over ತೀಕ್ಷ್ಣದಿದ್ದಿದ್ದೆ 10 runs ಅನ್ಸುತ್ತೆ, 10 ಅಲ್ಲ 5 or 4 run ಅನ್ಸುತ್ತೆ. ಆಮೇಲೆ 2 over ಅಲ್ಲಿ ತೀಕ್ಷ್ಣಾಗೂ ಹೊಡೆದ್ರು. ಸೂಪರ್ ಆಗಿ ಆಡಿದ್ರು ಮಿಡ್ಲ್ ಓವರ್ಸ್ ಅಲ್ಲಿ. ಅದು ಅವಾಗ ಸ್ಟೇಜ್ ಸೆಟ್ ಮಾಡ್ಕೊಟ್ಟಿದ್ದು ನಮ್ಗೆ 218 219 ಹೊಡಿಯಕ್ಕೆ. ಅವ್ರೆಲ್ಲಾದ್ರೂ ಆ ಫೇಸ್ ಅಲ್ಲಿ ಇಲ್ಲ ಗುರು, ಬಾಲ್ ಟರ್ನ್ ಆಗ್ತಾ ಇದೆ, ಸಖತ್ತಾಗಿ ಬಾಲಿಂಗ್ ಆಗ್ತಾನೆ ಅಂತ ನೋಡ್ಕೊಂಡು ಆಡ್ಕೊಂಡಿದ್ರೆ 160 ಹೊಡೆಯೋದು ಕಷ್ಟ ಇತ್ತು. ನೆಕ್ಸ್ಟ್ ಬಂದವರು ಅದೇ ಡೆಡ್ ಇಂಟೆನ್ಸ್, ಅದೇ
ಹಿಂಗ್ ಸತೋದವ್ರ ತರ ಬಂದ್ ಆಡ್ತಾ ಇದ್ರು. ಇವ್ರು ನೀವ್ ಹೊಡೆದಿದ್ದಕ್ಕೆ ಹೇಳ್ತಿರೋದು ಅಲ್ಲಿ ಸ್ಟೇಟ್ ನೀವ್ ಸೆಟ್ ಹೇಳ್ತಿರೋದು ಆಗಿದ್ರು. ಫಸ್ಟ್ ಬ್ರೋ 7 ಬ್ರೋ ಗೇಮ್ಸ್ ಬ್ರೋ ಕತೆ. ಇಲ್ಲ ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ತೀಕ್ಷಣ 4 ಓವರ್ ಅಲ್ಲಿ ಒಂದೇ ಓವರ್ 10 ರನ್ ಕೊಟ್ಟಿದ್ದು, ಒಂದ್ 4, ಒಂದ್ 5, ಒಂದ್ 6 ರನ್, ಇನ್ನೊಂದ್ 10 ರನ್ ಕೊಟ್ಟಿದ್ದು. ಇಬ್ರು ಸ್ಪಿನ್ನರ್ಸ್ ಇಂದ ಟೋಟಲ್ ಆಗಿ ರನ್. ಬ್ರೋ ಎಲ್ ಬ್ರೋ ಡಾಮಿನೇಟ್ ಮಾಡಿದಾರೆ? ಜಡೇಜಾ ಒಬ್ಬಂಗೆ ಹೊಡೆದಿದ್ದು, ಇನ್ನಿಬ್ರು ಒಬ್ಬಂಗೆ ಸ್ಪಿನ್ನರ್ ರನ್ನೇ ಹೊಡೆದಿರೋದು. ಬಾಲ್ ಹೊಡೆದವ್ರೆ, ರನ್ನೇ ಬಾಲ್ ಹೊಡೆದಿದ್ದಾರೆ. ಒಂದೇ ಸಿಕ್ಸ್ ಹೊಡ್ಸ್ಕೊಂಡಿದ್ದು. ಜಡೇಜಾಗೆ ಹೇಳ್ತಾ ಇರೋದು. ಫಸ್ಟ್ 2 overs ಆದ್ಮೇಲೆ 4th 5th ಓವರ್ ಸಿಕ್ಕಾಪಟ್ಟೆ ಟರ್ನ್ ಆಗ್ತಿತ್ತು, ನೋಡ್ಕೊಂಡು ಆಡಿದ್ರು, ಅಲ್ಲಿಂದ ಹೊಡೆದ್ರು. ನಾನ್ ಹೇಳ್ತಾ ಇರೋದು ಫಸ್ಟ್ ಓವರ್ ತೀಕ್ಷ್ಣಗ್ ಬಂದಿದ್ದು 1-2 ರನ್ ಅಷ್ಟೇ. ಅದ್ರ ನೆಕ್ಸ್ಟ್ ಓವರ್ ಆಮೇಲೆ ತೀಕ್ಷ್ಣದು ಓವರ್ ಆಲ್ ಫಿಗರ್ ಸರಿನೇ ಇದೆ, ಚೆನ್ನಾಗೇ ಇದೆ. 4 overs 24 or 25 ರನ್ಸ್ ಇರ್ಬೋದೇನೋ ತೀಕ್ಷ್ಣದು. ನಾನ್ ಹೇಳ್ತಾ ಇರೋದು ಫಸ್ಟ್ 2 overs ಒಂದು ಕಂಟ್ರೋಲ್ ಆಗಿತ್ತು. ಆಮೇಲೆ 10-12 overs ಐ ಆಮ್ ಕನ್ಸಿಡರಿಂಗ್ ದಟ್ ಆಸ್ ಗುಡ್ ಸ್ಕೋರ್. ಚೆನ್ನಾಗೆ ಹೊಡೆದ್ರು ಅದು, ಬಿಕಾಸ್ ಟಫ್ ಕಂಡೀಷನ್ ಇತ್ತು, ತಿರುಗ್ತಾ ಇತ್ತು ಬಾಲ್ ತುಂಬಾ. ಅಲ್ಲಿ ಆ ಇಂಟೆಂಟ್ ತೋರಿಸಿದ್ರು ಅಂತ ನಾನು ಹೇಳ್ತಾ ಇರೋದು. ಸ್ಟೇಜ್ ಸೆಟ್ ಮಾಡ್ಕೊಟ್ರು, ಇಂಥ ಕಂಡೀಷನ್ ಅಲ್ಲೂ ಹೊಡಿಬಹುದು, ಪಾಸಿಟಿವ್ ಮೈಂಡ್ ಇತ್ತು. ದಟ್ಸ್ ದ ರೀಸನ್ 210 ರೀಚ್ ಆಗಿ 218 ರೀಚ್ ಆಗಿದ್ದು. ಆ ಸ್ಟೇಜ್ ಅಲ್ಲಿ ಇವ್ರು ಪಾಸಿಟಿವ್ ಆಗಿ ಆಡಿರ್ಲಿಲ್ಲ ಅಂದಿದ್ರೆ 160 ಒಳಗ್ ತಗ್ಲಾಕೊಂಡಿರೋರು ಇವ್ರು ಫಾರ್ ಶೋರ್. We were talking about ಪಾಸಿಟಿವ್ ಇಂಟೆಂಟ್ ಅನ್ನೋದು tell Sag. ಗೋ. ನೋ, ಪಾಸಿಟಿವ್ ಇಂಟೆಂಟ್ ಇಸ್ ಚೇಂಜ್ಡ್ ಆಫ್ಟರ್ 7 ಗೇಮ್ಸ್. ನಾವು ಅದನ್ನ ಕ್ಲಿಯರ್ ಆಗಿ ಅಕ್ಸೆಪ್ಟ್ ಮಾಡ್ಕೊಬಿಡ್ಬೇಕು. ಬ್ಯಾಟಿಂಗ್ ನಲ್ಲಿ ಎಲ್ಲರೂ ಅಷ್ಟೇ, ಫ್ಯಾಫ್ ಇಂದ ಹಿಡಿದು, ವಿಕೆ ಇಂದ ಹಿಡಿದು, ರಜತ್ ಇಂದ ಹಿಡಿದು, ಸ್ವಪ್ನಿಲ್ ಸಿಂಗ್ ಬರ್ತಾನಲ್ಲ ಅಲ್ಲಿವರೆಗೂ ಪಾಸಿಟಿವ್ ಆಗಿ ಆಡ್ತಿರೋದು. ಯಾರು ಹಿಂಗ್ ನಿಂತ್ಕೊಂಡು ಆಡೋದು ಯಾರು ಮಾಡ್ತಿಲ್ಲ. ಸೊ ಆ ಪಾಯಿಂಟ್ ನ ಇವಾಗ ಹೇಳೋದ್ರಲ್ಲಿ ಏನು ಲಾಜಿಕ್ ಇಲ್ಲ. ಅಂದ್ರೆ ಎಲ್ಲಾ ಮ್ಯಾಚು ಹಂಗೆ ಆಡ್ಕೊಂಡ್ ಬರ್ತಿರೋದು, ಅವ್ರೇನ್ ಸ್ಪೆಷಲ್ ಆಗಿ ಏನ್ ಮಾಡ್ತಿಲ್ಲ. ಲಾಸ್ಟ್ 8 ಗೇಮ್ಸ್ ಅವ್ರು ಹಂಗೆ ಆಡ್ತಿರೋದು. ಏನು ಲಾಸ್ಟ್ 8 ಗೇಮ್ಸ್ ಹಂಗ ಆಡಿಲ್ವಾ? ಲಾಸ್ಟ್ 8 ಗೇಮ್ಸ್ ಹಂಗ ಆಡಿಲ್ಲ. ಲಾಸ್ಟ್ 8 ಗೇಮ್ಸ್ ಹಂಗ ಆಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಲಾಸ್ಟ್ 8 ಗೇಮ್ಸ್ ಅಲ್ಲಿ ನೋಡಿ ಮಾಡಿ ಆಡಿದ್ದಾರೆ. ಒನ್ ಮೇನ್ ಥಿಂಗ್ ಏನಾಗಿರೋದು ಅಂತಂದ್ರೆ, ರಜತ್ ಪಟಿದಾರ್ ಮಧ್ಯದಲ್ಲಿ ಬಂದು ಹೊಡೆದಿರೋದು ಇಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಪ್ಲಸ್ ಫಾರ್ RCB. ನಾನು ಹೇಳ್ತಾ ಇರೋದು ಅವ್ರ ಇಂಟೆಂಟ್ 20 ಬಾಲ್ 50, 21 ಬಾಲ್ 50, 22 ಬಾಲ್ 50 ಆ ಇಂಟೆಂಟ್ ಬರ್ತಾ ಇರೋದು ಸ್ಕೋರ್. ಸ್ಪಿನ್ನರ್ಸಿಗೆ ಎಂಟೈರ್ IPL ಅಲ್ಲಿ ಡಾಮಿನೇಟ್ ಮಾಡಿರೋದೇ ರಜತ್ ಪಟಿದಾರ್. ಯಾರು ಅಷ್ಟು ಕ್ಲೀನ್ ಆಗಿ ಹಿಟ್ಟಿಂಗ್ ಮಾಡ್ತಾ ಇಲ್ಲ ಸ್ಪಿನ್ನರ್ಸ್ ಮಧ್ಯದಲ್ಲಿ. ನಂಬರ್ 3 ನಂಬರ್ 4 ಬಂದ್ಬಿಟ್ಟು ಕ್ರೇಜಿ ಹಿಟ್ಟಿಂಗ್, ಬಿದ್ದಲ್ಲಿ ಹೊಡಿತಾ ಇದಾರೆ. ಬಾಲ್ ನೋಡು ಹೊಡಿ. ಅದೇ ಹೇಳ್ತಿರೋದು. ಲಾಸ್ಟ್ 7-8 ಗೇಮ್ಸ್ ಅವ್ರು ಹಂಗೆ ಆಡ್ತಿರೋದು. ಮ್ಯಾಕ್ಸ್ವೆಲ್ ಹಂಗೆ, ಸಾರಿ ಏನು ವಿಲ್ ಜಾಕ್ಸು ಹಂಗೆ ಆಡ್ತಿರೋದು, ಕ್ಯಾಮ್ರನ್ ಗ್ರೀನು ಹಂಗೆ ಆಡ್ತಿರೋದು, DKನು ಹಂಗೆ ಆಡ್ತಿರೋದು. ಸೊ ಅದು ಅವ್ರು ಆಡ್ಕೊ ಬರ್ತಿದ್ದಾರೆ. ದಟ್ ಈಸ್ ಸಮಥಿಂಗ್ ಯು ಕ್ಯಾನ್ ಟೇಕ್ ಫಾರ್ ಗ್ರಾಂಟೆಡ್ ಫಾರ್ ದಿಸ್ ಗೇಮ್ ಅಲ್ವಾ? ವಿ ನೋ ದೇ ವಿಲ್ ಕಮ್ ಔಟ್ playing all guns blazing. No, second half they are playing positive. All the batters are playing positive. Even Kohli is going strike rate of above 160, 170. All the batters are playing. So the thing is about Glenn Maxwell, right? We were talking about Glenn Maxwell and he performing in crunch matches. I think that 16 runs of 5 balls was really, really important, right? Because that was really crucial. Yeah. Because again, the same point, we wanted to win with that 18 runs and he pushed us to 218, 219, which helped us set that target. So I feel it's a positive because we have big matches coming up. The Eliminator and Glenn Maxwell coming into conference really helps, right? Naveen bro, ಹೇಳಿ. Naveen is tired. ಇಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ಎಲಿಮಿನೇಟರ್ ನಾವು ಇವಾಗ ಇವ್ರ ಮೇಲೆ ಆಡೋದು ರಾಜಸ್ಥಾನ್. Yeah. ಬಿಕಾಸ್